ಕಳಿಸಿರುವಂಥ ದೇವರ ವಾಕ್ಯ ನಿಮ್ಮ ಮುಂದೆಗಡೆ ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಲ್ಲೆಲೂಯಾ. ದೇವರು ಕೊಟ್ಟು ಕಳಿಸಿರುವಂಥ ದೈವೋಕ್ತಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನೀವೆಲ್ಲರೂ ದೇವರ ಆತ್ಮನೊಟ್ಟಿಗೆ ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವರ ವಾಕ್ಯದಲ್ಲಿ ಭಯಂಕರ ಅದ್ಭುತಗಳಿದೆ. ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ, ಆತನು ದೂತನೂ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಜನಗಳಿಗೆ ಮೇಲನ್ನು ಉಂಟು ಮಾಡ್ತಾನಂತೆ. ಹಲ್ಲೆಲೂಯಾ. ಅಂದರೆ ಮೇಲುಗಳು ಅಂದ್ರೇನು? ಒಳ್ಳೆಯ ಕಾರ್ಯಗಳು, ಅದ್ಭುತಗಳು, ಅತಿಶಯಗಳು ಎಲ್ಲಿದೆ? ದೇವರ ವಾಕ್ಯದ ಒಳಗಡೆ ಇದೆ. ದೇವರ ವಾಕ್ಯ ಶ್ರದ್ಧೆಯಿಂದ ಕೇಳಬೇಕು. ದೇವರ ವಾಕ್ಯದ ಒಳಗಡೆ ಇರುವಂಥ ಶಕ್ತಿ ನಿಮ್ಮ ಮೇಲೆ ಪ್ರಕಟ ಆದರೆ ನಿಮಗೆ ಬಿಡುಗಡೆ ಆಗ್ತಾ ಇದೆ ಅಂತ ಅರ್ಥ. ಅರ್ಥ ಆಗಿಲ್ಲ? ಎಲ್ಲಿದ್ರಿ? ಜೋರಾಗೊಂದು ಅಲ್ಲೇಲುವೆ ನಿದ್ದೆ ಮಾಡೋರು. ಸ್ತೋತ್ರ ಸ್ತೋತ್ರ, ಗೆದ್ರ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವೆಲ್ಲರೂ ಶ್ರದ್ಧೆಯಿಂದ ಇರಬೇಕು. ದೇವರ ವಾಕ್ಯದ ಒಳಗಡೆ ಏನಿದೆ? ಶಕ್ತಿ ಇದೆ. ಆ ವಾಕ್ಯ ಸಾಧಾರಣವಾದ ವಾಕ್ಯವಲ್ಲ, ಕಾರ್ಯವನ್ನು ಸಾಧಿಸುವಂಥ ವಾಕ್ಯ, ಕೀಳು ಮಚ್ಚೆಗಳನ್ನು ತೂರಿ ಹೋಗುವಂಥ ವಾಕ್ಯ, ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ವಾಕ್ಯ, ಶುದ್ಧಿ ಮಾಡುವಂಥ ವಾಕ್ಯ, ಕಟ್ಟುಗಳನ್ನು ಒಡೆದು ಹಾಕುವಂಥ ವಾಕ್ಯ. ಆ ವಾಕ್ಯ ದೇವರು ಮಾತಾಡುವಾಗ ಆ ವಾಕ್ಯದಿಂದ ಶಕ್ತಿ ಹೊರಟು ನಿಮ್ಮ ಮೇಲೆ ಬರುವಂಥ ಫೀಲಿಂಗ್ ನಿಮಗಾದರೆ ತಿಳ್ಕೊಳ್ಬೇಕು, ವಾಕ್ಯ ನಿಮಗೆ, ಆ ವಾಕ್ಯ ನಿಮ್ಮನ್ನ ಬಿಡಿಸ್ತಾ ಇದೆ ಅಂತ. ಪ್ರೈಸ್ ಲಾರ್ಡ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಮ್ಮ ಪಾಸ್ಟರ್ ಸರಿ ಇಲ್ಲ. ಜೋರ ಕೇಳ್ರಿ, ನಮ್ಮ ಪಾಸ್ಟರ್ ಸರಿ ಇಲ್ಲ. ನಿನ್ನ ಕಣ್ಣೇನಾದ್ರೂ ಮುಚ್ಚಿದ್ರೆ ನನಗೊಂದು ಕೈ ಇದೆ, ಆ ಕೈಯಲ್ಲಿ 5 ಬೆರಳಿದೆ. ಆ 5 ಬೆರಳು ಮಡ್ಚ್ಕೊಂಡು ಗುದ್ದೆ ಅಂದ್ರೆ ಇವತ್ತು ರಾತ್ರಿ ಹೋಗಿ ನಿದ್ದೆ ಬರಬಾರ್ದು ನಿನಗೆ. ಹಲ್ಲೆಲೂಯಾ. ಅಂದ್ರೆ ನಿದ್ದೆ ಮಾಡೋರ್ಗೆ ಹೇಳ್ತಾ ಇದ್ದೀನಿ, ನೀವೇನ್ ಮಾಡ್ಬೇಕು? ಯಾರು ಸ್ವಲ್ಪ ಆತ್ಮಪರವಶರ ಆಗಿದ ತಕ್ಷಣ ನಿಮ್ ಕೈ ಹಿಂಗಿಟ್ಕೊಂಡು ಸೋತರಪ್ಪ ಅಂದ್ಬಿಟ್ಟು 5 ಬೆರಳು ಮಚ್ಕೊಂಡು ಒಂದು ಗುದ್ದು ಬಿಡ್ರಿ. ನೆಕ್ಸ್ಟ್ ಅವರು ಕಣ್ಣು ಮುಚ್ಚಲ್ಲ ನಿಮ್ಮ ಪಕ್ಕದಲ್ಲಿ. ಹಲ್ಲೆಲೂಯಾ. ಸ್ವಲ್ಪ ಅವಾಗ ಪಕ್ಕದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ರಿ, ಆ ಕಡೆ ಈ ಕಡೆ. ಸರಿನಾ? ಯಾರಾದ್ರೂ ನಿದ್ದೆ ಮಾಡಂಗ ಅನ್ಸ್ತು ಅಂದ್ರೆ ಸ್ತೋತ್ರ ಅಂತ ಹೇಳ್ರಿ. ಅವ್ರು ಗೆದ್ದೆ ಅಂತ ಎದ್ದೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಎರಡನೇ ವಿಷಯ, ದಯಮಾಡಿ ಒಂದೊಂದ್ಸಾರಿ ನಿಮ್ಮ ಫೋನ್ ನೋಡ್ಕೊಳ್ರಿ, ಸೈಲೆಂಟಲ್ಲಿ ಇದೆಯಾ ಇಲ್ವಾ. ಇಲ್ಲ ಒಂದು ಫೋನ್ ಸ್ವಿಚ್ ಆಫ್ ಮಾಡ್ರಿ, ಇಲ್ಲ ಫೋನ್ ಸೈಲೆಂಟ್ ಮಾಡ್ರಿ. 2 ಆಗಿಲ್ವಾ ತೆಗೆದು ಗೋಡೆ ಹೊಡಿರಿ, ಸೈಲೆಂಟ್ ಆಗ್ಬಿಡುತ್ತೆ. ನಾನೇ ಆಗಲ್ಲ ಅದು. ಹಲ್ಲೆಲೂಯಾ. ರೆಡಿನಾ? ಯಾಕಂದ್ರೆ ದೇವ್ರು ಮಾತಾಡ್ತಾ ಇರುವಾಗ, ದೇವ್ರ ಮಹಿಮೆ ಹೊರಡ್ತಾ ಇರುವಾಗ, ದೇವರ ಬಿಡುಗಡೆ ಆಗ್ತಾ ಇರುವಾಗ ಸೈತಾನನು ಬೇಕು ಅಂತೇಳಿ ನಿಮ್ಮ ಫ್ರೆಂಡ್ಗಳನ್ನ ಇಟ್ಬಿಟ್ಟು, ನಿಮ್ಮ ಚಿಕ್ಕಪ್ಪನ ಇಟ್ಬಿಟ್ಟು, ನಿಮ್ಮ ರಿಲೇಷನ್ ಇಟ್ಬಿಟ್ಟು, ಯಾರನ್ನ ಇಟ್ಬಿಟ್ಟು ಫೋನ್ ಮಾಡಿಸ್ತಾನೆ. ಏನೋ ಆಗ್ಬಿಟ್ಟಿದೆ ಬಾ ಅಂತ ಕರ್ಸಕ್ಕೆ. ಅದಕ್ಕೋಸ್ಕರನೇ ನಾವು ಜಾಣರಾಗಿದ್ದು ಫಸ್ಟ್ ಫೋನ್ ಏನ್ ಮಾಡಬೇಕು? ಸೈಲೆಂಟ್ ಮಾಡಬೇಕು, ಇಲ್ಲ ಸ್ವಿಚ್ ಆಫ್ ಮಾಡಬೇಕು. 2 ಬಂದಿಲ್ಲ ಪಕ್ಕದಲ್ಲಿ ಕೊಡ್ರಿ, ಅವ್ರಿಗೂ ಬಂದಿಲ್ಲ, ಇಬ್ರು ಸೇರ್ಕೊಂಡು ಗೋಡೆ ಹೊಡಿರಿ, ಅದು ಲೈಫ್ ಲಾಂಗ್ ಸೈಲೆಂಟ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ದೇವರು ಕೊಟ್ಟಂತ ವಾಕ್ಯದ ಕಡೆಗೆ ಪಟ್ ಅಂತ ನಾವು ಓಡಿ ಹೋಗೋಣ. ರೆಡಿ ರೆಡಿ ರೆಡಿ. ಹಲ್ಲೆಲೂಯಾ ಹಲ್ಲೆಲೂಯಾ. 1 ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಮೈಕೊಳ್ಳೋರು ಬೇಗ ಪಟ್ ಅಂತೇಳಿ. 1 ಸಾಮುವೇಲನಿಗೆ ಬರೆದಂತ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 3ನೇ ವಾಕ್ಯ. ಒಂದು ದಿವಸ, ಮಿಕ್ಕವರೆಲ್ಲ ದಯಮಾಡಿ ಕೇಳಿಸ್ಕೊಬೇಕು. ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದದ್ದರಿಂದ ಅವನು ತನ್ನ ಮಗನಾಗಿರುವಂತ ಸೌಲನಿಗೆ ನೀನ್ ಎದ್ದು ಆಳುಗಳಲ್ಲಿ ಒಬ್ಬರನ್ನ ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಕತ್ತೆಗಳನ್ನ ಹುಡುಕುವುದಕ್ಕೆ ಹೋಗು ಅಂತ ಹೇಳಿದನು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇದೇ ಇವತ್ತು ದೇವರು ನಮ್ಮ ಸಂಗಡ ಮಾತಾಡುವಂತ ವಿಷಯ. ಈ ಚರಿತ್ರೆಯಲ್ಲಿ ಸ್ವಲ್ಪ ನಾನು ಹೋಗಿ, ಆ ಸ್ಟೋರಿ ಒಳಗಡೆ ಸ್ವಲ್ಪ ಹೋಗಿ ನಂತರವಾಗಿ ಸಂದೇಶದ ಒಳಗಡೆ ಬರ್ತೀನಿ. ಆವಾಗ ನಿಮಗೆ ಅರ್ಥ ಆಗ್ತದೆ. ನಾನು ಡೈರೆಕ್ಟ್ ಪ್ರಸಂಗ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ, ಏನಪ್ಪ ಅಂತ ಹಿಂಗೆ ಅಂತ. ಅದಕ್ಕೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಿದ ವಿಷಯ, ಏನಲ್ಲಿ ನಡೀತಾ ಇರೋದು, ಏನಾಗ್ತಾ ಇರೋದು, ಏನು ಕತ್ತೆ ಏನು, ಯಾರು ಕೀಷನ ಯಾರು, ಸೌಲ ಯಾರು, ಏನ್ ನಡೀತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ರೆ, ಏನಾಗ್ತಾ ಇದೆ, ಏನಾಯಿತು, ಇದು ಮಾತಾಡೋಷ್ಟೊತ್ತಿಗೆ ಪ್ರಸಂಗ ಮುಗಿದೋಗುತ್ತೆ.
ಅಲ್ಲೆಲೂಯ. ಈಗ ಇಸ್ರಾಯೇಲ್ ಜನರಿಗೆ ರಾಜ ಇರಲಿಲ್ಲ. ಇಸ್ರಾಯೇಲ್ ಜನರಿಗೆ ರಾಜ ಇರಲಿಲ್ಲ. ಈಗ ಒಂದು ದೇಶವನ್ನ ಒಂದು ದೇಶ ಇದೆ, ಆ ದೇಶದಲ್ಲಿ ಜನರಿದ್ದಾರೆ ಅಂದ್ರೆ ಆ ದೇಶದಲ್ಲಿ ಒಬ್ಬ ನಾಯಕನ ಆರಿಸ್ಕೊಳ್ತಾರೆ ಆ ದೇಶವನ್ನ ಕಾಯೋದಕ್ಕೆ. ಎರಡು, ಆ ದೇಶದಲ್ಲಿರುವಂತ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬ ರಾಜನನ್ನ ಆರಿಸ್ಕೊಳ್ತಾ ಇದ್ರು. ಆ ರೀತಿ ಅನೇಕ ದೇಶಗಳಲ್ಲಿ ಬಂದು 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 ಲಾಸ್ಟ್ಗೆ ನಮ್ಮ ಮೈಸೂರು ಅರಮನೆಯಲ್ಲಿ ಕೂಡ ಒಬ್ಬ ರಾಜರು ಬಂದ್ರು ಅಲ್ವಾ. ಒಂದೊಂದು ದೇಶಕ್ಕೆ ಒಂದೊಂದು ರಾಜ. ಆಗಿನ ಟೈಮ್ನಲ್ಲಿ ಇಸ್ರಾಯೇಲ್ ಜನರಿಗೆ ರಾಜನೇ ಇರಲಿಲ್ಲ. ರಾಜ ಇರಲಿಲ್ಲ, ಡೈರೆಕ್ಟ್ ದೇವರೇ ಮಾರ್ಗದರ್ಶಿ ಆಗಿದ್ದ. ಅಲ್ಲೂಯ. ರಾಜ ಇರಲಿಲ್ಲ, ರಾಜನ ಆಳ್ವಿಕೆ ಇರಲಿಲ್ಲ, ರಾಜನ ನಡೆಸುವಿಕೆ ಇಸ್ರಾಯೇಲ್ ಜನರಿಗೆ ಇರಲಿಲ್ಲ. ದೇವರೇ ಇಸ್ರಾಯೇಲ್ ಜನರನ್ನ ಡೈರೆಕ್ಟ್ ಆಗಿ ಗೈಡ್ ಮಾಡ್ತಾ ಇದ್ರು, ನಡೆಸ್ತಾ ಇದ್ರು. ಅವ್ರ ಸಮಸ್ಯೆಗಳು ಏನೇ ಬಂದ್ರು ನೇರವಾಗಿ ಅವರೇ ಬಗೆಹರಿಸ್ತಾ ಇದ್ರು. ಆದ್ರೆ ಅಲ್ಲಿರೋ ಕೆಲವು ಜನರುಗಳೆಲ್ಲ ಏನ್ ಮಾಡಿದ್ರು ಗೊತ್ತಾ, ಆ ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ, ಈ ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ, ಆ ದೇಶದಲ್ಲಿ ಕೊತ್ತಂಬರಿ ಬೀಜ ಇದೆ, ನಮ್ಮ ದೇಶದಲ್ಲಿ ಕೊತ್ತಂಬರಿನೂ ಇಲ್ಲ, ಕೊತ್ತಂಬರಿ ಬೀಜನೂ ಇಲ್ಲ, ರಾಜನೂ ಇಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ. ಈಗ ನೀವ್ ಹೇಳ್ರಿ, ದೇವರೇ ಡೈರೆಕ್ಟ್ ಆಗಿ ಇವ್ರ ಸಂಗಡ ಇದ್ದು ನಡೆಸ್ತಾ ಇರುವಂತ ಭಾಗ್ಯ ದೊಡ್ಡದ, ಯಾರೋ ಒಬ್ಬ ಮನುಷ್ಯನ ಆರಿಸ್ಕೊಂಡು ಆ ಮನುಷ್ಯನಿಂದ ನಡೆಸಲ್ಪಡೋದು ಒಳ್ಳೇದ? ಅಂದ್ರೆ ಯಾರ, ಈಗ ನೋಡ್ರಿ, ಸಿದ್ದರಾಮಯ್ಯ ಅವರು 2,000 ರೂಪಾಯಿ ಯಾರು ತಿಂತಾ ಇದ್ರಿ ಪುಕಟ್ನಾಗೀಗ? ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಮ ಮಾವನವರಾಗಿರುವಂತ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿಗಳಂತ ಹೇಳ್ಬಿಟ್ಟು ನಮಗೊಂದು ಮಾಡ್ಬೇಕಾಯ್ತು ಸ್ಕೀಮ್, ಗೃಹ ಪುರುಷರು ಅಂತ. ಅಲ್ಲೇ ಅಲ್ಲೂಯ, ಅವ್ರಿಗೊಂದೆರಡು ನಮ್ಗೊಂದು 3-5 ಸಾವಿರ ಸಾಕು, ಬಾಡಿಗೆಗೆ ಮುಗ್ದೋಗ್ತಾ ಇತ್ತು. ಅಲ್ಲೇ ಅಲ್ಲೂಯ. ಯಾಕಂದ್ರೆ ಅವ್ರಿಗೆ ಗೊತ್ತು ಗಂಡಸರು ವೀಕ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಹೆಂಗ ದುಡ್ಕೊಂತಾರೆ ಅಂತ. ಅಲ್ಲೇ ಲೂಯ. ಸುಮ್ಮನೆ ಹಂಗೆ ಹೇಳಿದೆ ನಾನು. ನೆಕ್ಸ್ಟ್ ಸ್ಕೀಮ್ ಬಿಟ್ರು ಬಿಡ್ಬೋದು, ಹೇಳಕ್ಕಾಗಲಿ ಸರ್ ನಮ್ಮನ್ನು ಕೇಳಿಸಿ ಗಂಡಸ್ರಿಗೊಂದು 3,000 ಹಾಕ್ತೀವಿ ಅಂತ. ಹಂಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ರ. ಆಮೇಲೆ ಯಾರು ಕರೆಕ್ಟಾಗಿ ನಡೆಸ್ತಾರ ಅವ್ರು ನೋಡಿ ಕುಣಿಸಿ, ಇಲ್ಲಂದ್ರೆ ಪರ್ಮನೆಂಟಾಗಿ ನಿಮ್ಮನ್ನು ಕುಣಿಸ್ತಾರೆ ಮೇಲೆ ಅಧಿಕಾರಿಗೆ ಬಂದ ಮೇಲೆ. ಅಲ್ಲೇ ಲೂಯ. ಈಗ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ದಾರೆ? ಆಗ್ತಾರ ಇಲ್ಲ? ಮತ್ತೆ ಜೋರಾಗಿ ಹೇಳ್ರಿ, ಸಿದ್ದರಾಮಯ್ಯ ಸ್ವಲ್ಪ ಖುಷಿ ಆಗಲಿ. ಅಕಸ್ಮಾತ್ ಒಂದ್ ವೇಳೆ ನಾವು ವಿಡಿಯೋ ಗಿಡಿಯೋ ನೋಡಿದ್ರೆ, ಅಲ್ಲೇ ಲೋಯ 2,000 ಬರ್ತಾ ಇದೆಯಲ್ಲ, ಸಂತೋಷ. ಫೋನ್ ಮಾಡ್ತೀನಿ. ಅಲ್ಲೇ ಲೋಯ ಫೋನ್ ಮಾಡಿ ಫಸ್ಟ್ ಹಾಕ್ಬಿಡಪ್ಪ, ಇಲ್ಲಾಂದ್ರೆ ಕಚ್ ಹಾಕ್ಬಿಡ್ತಾರೆ ಹೆಣ್ಮಕ್ಳು ಅಂತ ಫೋನ್ ಮಾಡಿ ಹೇಳ್ತೀನಿ. ಆಗ್ತಾರೆ, ನೀವು ಭಯ ಪಡ್ಬೇಡ್ರಿ, ಬರ್ತದೆ ನಿಮ್ ದುಡ್ಡು, ನಿಮ್ಗೆ ಬರ್ತದೆ. ಈಗ ಈ 2,000 ರೂಪಾಯಿ ಯಾರೋ ಬಂದು ನಿಮಗೆ ಕೊಡ್ತಾ ಇದ್ದಾರಾ, ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಬಂದು ಬೀಳ್ತಾ ಇದೆಯಾ? ಏನ ಚಿಕ್ಕಪ್ಪನ ಕೇಳಿ ಸಿದ್ದರಾಮಯ್ಯ ಕೊಟ್ಟು ಕಾಡ್ಸಂಗ್ ಕುತ್ಕೊಂಡವ್ರು ಇವ್ರು. ಅಲ್ಲೂಯ, ಅರ್ಥ ಆಗಿಲ್ಲ? ಯಾರೋ ಒಬ್ರು ಬಂದು ಪೋಸ್ಟ್ ಅಂತ ಹೇಳ್ಕೊಂಡು ಬರೋ ರೀತಿನಲ್ಲಿ ಬಂದು ಕ್ಯಾಶ್ ಕೊಡ್ತಾ ಇದ್ದಾರಾ, ಇಲ್ಲ ಡೈರೆಕ್ಟ್ ಆಗಿ ಬಂದು ನಿಮ್ಮ ಅಕೌಂಟ್ ಬೀಳ್ತಾ ಇದೆಯಾ? ಅಲ್ವಾ? ಈಗ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಬಂದು ಬೀಳ್ತಾ ಇದ್ರಿಂದ 1 ತಿಂಗಳು 2 ತಿಂಗಳು ಲೇಟ್ ಆದ್ರೂ ಕೂಡ ಒಂದೇ ಸಾರಿ ಬಂದು ಬೀಳ್ತದ. ಬಿದ್ದೈತಾ ಇಲ್ಲ? ಈಗ ಯಾರೋ ಒಬ್ಬ ಮಧ್ಯಸ್ಥಿಕನ್ನು ಇಟ್ಬಿಟ್ಟು ಇವನ್ ಕೈಲಿ ಕೊಟ್ಬಿಟ್ಟು ತಗೊಂಡ ಕೊಡಪ್ಪ ಅಂದ್ರೆ ಏನ್ ಮಾಡ್ತಾನೆ ಅವನು? 1 ತಿಂಗಳು ಕೊಡಲ್ಲ, ಇಟ್ಕೊಂತಾನೆ. ಕರೆಕ್ಟಾಗಿ ಕೊಡ್ತಾ ಇರ್ತಾನೆ, ಏಕದಮ್ 1 ತಿಂಗಳು ಕೊಡಲ್ಲ. ಹೋಗ್ಬಿಡ್ತದ್ರೆ ಪರವಾಗಿಲ್ಲ, ಒಂದು 200 ಜನದ್ದು ಎಷ್ಟಾಯ್ತು. ಆಮೇಲೆ ನೀವು ಕೇಳ್ರಿ, ಇಲ್ಲ ಸಿದ್ದರಾಮಯ್ಯ ತಿಂಗಳದು ಕೊಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟಿದ್ದಾನೆ, ಏನೋ ರೂಲ್ಸ್ ಹಾಕ್ಬಿಟ್ಟಿದ್ದಾನೆ, ನೆಕ್ಸ್ಟ್ ತಿಂಗಳಿಂದ ಕೊಡ್ತಾರಂತ ಬಾಯಿ ಮುಚ್ಚಿಬಿಡ್ತಾನೆ. ಹೋಯ್ತಾ? ಇವಾಗ ಡೈರೆಕ್ಟ್ ಆಗಿ ಬರ್ತಾ ಇರೋದ್ರಿಂದ ಏನಾಗಲ್ಲ, 1 ರೂಪಾಯಿ ನೀವು ಮೋಸ ಆಗಲ್ಲ. 1 ರೂಪಾಯಿ ಮೋಸ ಆಗದಿರೋದು ಒಳ್ಳೇದಾ, 1 ತಿಂಗಳದ್ದು ಮೋಸ ಆಗೋದು ಒಳ್ಳೇದಾ? ಅಲ್ವಾ? ಇವ್ರಿಗೇನು ಬಂದಿದ್ದು ದಾಡಿ? ಮತ್ತೆ ದೇವರೇ ಡೈರೆಕ್ಟ್ ಆಗಿ ಮಧ್ಯವರ್ತಿಯಾಗಿ
ದೇವರೇ ನೇರವಾಗಿ ಇವ್ರನ್ನೆಲ್ಲ ಯೋಗಕ್ಷೇಮಗಳನ್ನ ಕೇಳಿ ಇವ್ರನ್ನ ವಿಚಾರಿಸಿ, ದೇವರೇ ಇವ್ರ ಮಧ್ಯದಲ್ಲಿದ್ದು ನಾನಿದ್ದೀನಿ, ನಾನು ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳಿ ಪ್ರತಿದಿನ ದೇವರು ಇಸ್ರಾಯೇಲ್ ಜನರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ದೇವರ ಮಹಿಮೆ ಅವ್ರ ಮಧ್ಯೆ ಚಲಿಸ್ತಾ ಇದೆ, ದೇವರ ಶಕ್ತಿ ಅವ್ರ ಮಧ್ಯೆ ನಡೆದಾಡ್ತಾ ಇದೆ. ಹಲ್ಲೆಲೂಯಾ. ಹಗಲು ಹೊತ್ತಿನಲ್ಲಿಯೂ, ರಾತ್ರಿ ಹೊತ್ತಿನಲ್ಲಿಯೂ, ಬೆಳಗ್ಗೆ ಹೊತ್ತಿನಲ್ಲಿಯೂ, ಅಗ್ನಿ ಸ್ತಂಭದಲ್ಲಿಯೂ, ಮೇಘ ಸ್ತಂಭದಲ್ಲಿಯೂ ಅವರ ಮುಂದಗಡೆ ದೇವರು ಕಾಣಿಸ್ಕೊಳ್ತಾ ಇದ್ದಾನೆ. ದೇವ್ರು ಇಳಿದು ಬರುವಾಗ ಸುಮ್ಮನೆ ಬರ್ತಾರಾ? ದೇವ್ರು ಇಳಿದು ಬರುವಾಗ ಏನೋ ಹಾಗೆ ಬರ್ತಾರಾ? ದೇವ್ರು ಇಳಿದು ಬಂದ್ರೆ ಅವನ ಮಹಿಮೆ ಒಂದಿಗೆ ಬರ್ತಾನೆ, ಅವನ ಪ್ರತಾಪದೊಂದಿಗೆ ಬರ್ತಾನೆ, ಅವನ ಸರ್ವಶಕ್ತಿ ಒಂದಿಗೆ ಬರ್ತಾನೆ. ಅವನು ಇಳಿದು ಬರುವ ಜಾಗದಲ್ಲಿ ಕತ್ತಲಿರಲ್ಲ. ಇಸ್ರಾಯೇಲ್ ಜನರ ನಡುವೆ ದೇವರು ಅವಾಗ ಇಳಿದು ಬರ್ತಾ ಇದ್ರು. ಈಗ ಇಸ್ರಾಯೇಲ್ ಜನರು ಹೇಳ್ತಾ ಇದ್ದಾರೆ ಬೇಡ. ಯಾಕೆ? ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧತೆ ಇಲ್ಲದೆ ದೇವರ ಸಾನ್ನಿಧ್ಯವನ್ನು, ದೇವರ ಶಕ್ತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅಲ್ಲಿದ್ದಂತ ಇಸ್ರಾಯೇಲ್ ಜನರಿಗೆ ಫ್ರೀಡಮ್ ಇರಲಿಲ್ಲ. ಏನಿರ್ಲಿಲ್ಲ? ಸ್ವತಂತ್ರ ಇರಲಿಲ್ಲ. ಏನಕ್ಕೆ ಸ್ವತಂತ್ರ? ಪಾಪ ಮಾಡಕ್ ಸ್ವತಂತ್ರ ಇರಲಿಲ್ಲ. ದೇವರು ಡೈರೆಕ್ಟ್ ಆಗಿ ಎಳೆದು ಬರ್ತಾನೆ ಅಂದ್ರೆ ಆ ಸ್ಥಳ, ಆ ಜಾಗ, ಪಾಳಯ ಪವಿತ್ರವಾಗಿರಬೇಕು. ಆದ್ರೆ ಇಸ್ರಾಯೇಲ್ ಜನರಿಗೆ ಪಾಪ ಮಾಡಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೆ ದೇವರು ನಮಗೆ ಬೇಡ, ದೇವರಿಗೆ ಬದಲಾಗಿ ಯಾರಾದ್ರೂ ಒಬ್ಬ ರಾಜ ಬೇಕು. ಯಾಕೆಂದ್ರೆ ರಾಜ ನಡೆಸೋದಾರ ನಾವ್ ಎಷ್ಟು ತಪ್ಪು ಪಾಪ ಮಾಡಿದ್ರು ಕೂಡ ಏನ್ ತೊಂದ್ರೆ ಇಲ್ಲ, ದೇವ್ರ ಹೆಂಗೋ ಹೋಗಿ ಯಾಜಕನಿಟ್ಟು ಏನೋ ಒಂದು ಮಾಡಿ ನಮ್ಮ ಪಾಪ ಪರಿಹಾರ ಮಾಡ್ಕೊಳ್ಬಾರ್ದು ಚಿಂತೆ ಅವರಿಗೆ. ದೇವರು ಡೈರೆಕ್ಟ್ ಆಗಿ ಕಲೆಕ್ಷನ್ ಒಂದಿಗೆ ನಡೆಸಲ್ಪಡ್ತಾ ಇರುವಾಗ ಈ ಇಸ್ರಾಯೇಲ್ ಜನರು, ಈ ದೇವರ ಮಕ್ಕಳು ಯಾವ ಪಾಳಯಕ್ಕೆ, ಯಾವ ಊರಿಗೆ, ಯಾವ ಪಟ್ಟಣಕ್ಕೆ ವಿರೋಧಿಗಳಿಗೆ ವಿರೋಧವಾಗಿ ಯುದ್ಧ ಮಾಡ್ತಾರೋ ಅಲ್ಲೆಲ್ಲ ಜಯ ಸಿಗ್ತಾ ಇತ್ತು. ಯಾವಾಗ ಇಸ್ರಾಯೇಲ್ ಜನರು ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು ಕೂಡ ದೇವರಲ್ಲಿ ಇಳಿದು ಬರ್ತಾ ಇರಲಿಲ್ಲ. ಇವರು ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಸೋಲಾಗ್ತಾ ಇತ್ತು, ಇದು ಇವರಿಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ಬಲಹೀನರು, ನಾವು ಮನುಷ್ಯರು, ಯಾವ ಟೈಮಲ್ಲಿ ಆ ಟೈಮ್ ಪಾಪ ಮಾಡಿಬಿಡ್ತೀವಿ. ಅದಕ್ಕೆ ದೇವರ ಡೈರೆಕ್ಟ್ ಆಗಿ ಮಾರ್ಗದರ್ಶಿಯು, ದೇವರ ನಡೆಸುವಿಕೆಯು ನಮಗೆ ಬೇಡಪ್ಪ, ಅದು ತುಂಬಾ ಭಯಂಕರ. ನಮಗೆ ಒಬ್ಬ ರಾಜ ಮಧ್ಯಸ್ಥಿಕನ್ನು ಬೇಕಂತ ಆರಿಸ್ಕೊಳ್ತಾ ಇದ್ದಾರೆ. ಬಟ್ ಮಧ್ಯಸ್ಥಿಕೆ ಹಾರಿಸಿಕೊಳ್ಳುವಂಥದ್ದು ಯಾವಾಗಿದ್ರೂ ಕೂಡ ಮೋಸನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನ ಕಲ್ವಾರಿಯ ಶಿಲುಬೆಯಲ್ಲಿ ಸಕಲ ಮಾನವನಿಗಾಗಿ ಅವನು ಮರಣವನ್ನ ಅಪ್ಪುವಾಗ, ಮರಣ ಹೋಗೋ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಲಯದ ಒಳಗಡೆ ಇದ್ದಂತ ಪರ್ದ ಆರ್ದೋಯ್ತಂತೆ. ಪರ್ದೆ, ಆಲಯದ ಒಳಗಡೆ ಇದ್ದಂತ ಪರ್ದೆ ಅದು ಆರ್ದೋಯ್ತಂತೆ. ಯಾಕಂದ್ರೆ ಆ ಪರ್ದೆ ಹತ್ರ ದೇವ್ರು ಇಳಿದು ಬರ್ತಾ ಇದ್ರು. ದೇವ್ರು ಇಳಿದು ಬರುವಾಗ ಯಾಜಕನ ಮಾತ್ರ ಇರಬೇಕಾಗಿತ್ತು, ಬೇರೆ ಯಾರಾದ್ರೂ ಇದ್ರೆ ಸುಟ್ಟೋಗ್ಬಿಡೋರು. ಯಾಕಂದ್ರೆ ದೇವ್ರು ಬೆಂಕಿ. ನೀವೇ ಆಲೋಚನೆ ಮಾಡ್ರಿ, ದೇವರು ಸೂರ್ಯನನ್ನು ಸೃಷ್ಟಿ ಮಾಡೋರು, ದೇವರು ಸೂರ್ಯನನ್ನು ಸೃಷ್ಟಿ ಮಾಡಿರುವಂತ ದೇವರು ಮಧ್ಯಾಹ್ನ 12 ಗಂಟೆ 1 ಗಂಟೆಯಲ್ಲಿ ಅರ್ಧ ಅವರ್ ನಾವು ಆ ಬಿಸಿಲಲ್ಲಿ ನಿಂತ್ಕೊಳಕ್ ಆಗ್ತದ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದೇ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇದೆ ಅಂದ್ರೆ ಇನ್ನೆಷ್ಟು ದೊಡ್ಡ ಬೆಂಕಿ ಆಗಿರಲ್ಲ, ಅದು ಆಲೋಚನೆ ಮಾಡಿದ್ರೆ ನೀವು. ಒಂದೇ ಸೂರ್ಯ ರೀ, ಒಂದೇ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇದೆ ಅಂದ್ರೆ ಆ ಬೆಳಕು, ಆ ಬೆಂಕಿ ಇನ್ನು ಎಷ್ಟು ದೊಡ್ಡದಾಗಿರಲ್ಲ. ನಾವು ಆರಾಧಿಸುವಂತ ದೇವರು ಅಷ್ಟು ದೊಡ್ಡ ಬೆಂಕಿಯನ್ನ ಸೃಷ್ಟಿ ಮಾಡಿರೋ ದೇವರು. ಇವಾಗ ಇಷ್ಟು ದೊಡ್ಡ ಸೃಷ್ಟಿ ಮಾಡಿರೋ ದೇವರು ಅವ್ರು ಹೇಗಿರ್ಬೇಕು? ನಾವು ಆರಾಧಿಸುವಂತ ದೇವರು ಹೇಳ್ತಾರೆ, ಆಕಾಶ ನನಗೆ ಸಿಂಹಾಸನ, ಈ ಭೂಮಿ ನಾನು ಕಾಲಿಡುವಂತ ನನ್ನ ಪಾದಪೀಠ. ಇಸ್ರಾಯೇಲ್ ಜನರ ದೇವರು ಸಾಧಾರಣವಾದ ದೇವರಲ್ಲ, ಅವನು ಭಯಂಕರನಾಗಿರುವಂತ ದೇವರು.
10,000ಗಳಿಗಿಂತಲೂ ಅತಿ ಸುಂದರನಾಗಿರುವಂತ ದೇವರು. ಅವನು ಪರಾಕ್ರಮಶಾಲಿಯಾಗಿರುವಂತ ದೇವರು, ಸೈನ್ಯಗಳ ಯೆಹೋವನು. ಸಕಲ ಸೃಷ್ಟಿಗಳನ್ನ ಬಾಯಿ ಮಾತುಗಳಲ್ಲಿ ಸೃಷ್ಟಿ ಮಾಡಿದ ಸೃಷ್ಟಿಗಳ ಅಕಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಗಳ ಒಡೆಯ. ಹಲ್ಲೆಲೂಯ. ಆ ದೇವರೇ ನೇರವಾಗಿ ಇಳಿದು ಬಂದು ಇಸ್ರಾಯೇಲ್ ಜನರನ್ನು ನಡೆಸ್ತಾ ಇದ್ರು. ಇಸ್ರಾಯೇಲ್ ಜನರಿಗೆ ಭಯ ಉಂಟಾಯಿತು. ಯಾಕಂದ್ರೆ ಯಾವ ಟೈಮಲ್ಲಿ ಹೇಗೆ ಏನ್ ಪಾಪ ಮಾಡ್ತೀವೋ ಗೊತ್ತಿಲ್ಲ. ಅದಕ್ಕಾಗಿ ನಮಗೆ ಒಬ್ಬ ರಾಜ ಬೇಕು, ನಮ್ಮನ್ನು ಕಾಯುವುದಕ್ಕೆ, ನಮ್ಮನ್ನು ನಡೆಸುವುದಕ್ಕೆ ನಮಗೆ ಮಧ್ಯಸ್ಥಿಕನಾಗಿ ಒಬ್ಬ ರಾಜ ಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಈಗ ದೇವರು ಅವಕಾಶ ಕೊಡ್ತಾರೆ ಯಾರಿಗೆ? ಜನಗಳಿಗೆ. ಒಂದ್ ಕೆಲಸ ಮಾಡ್ರಿ, ನೀವು ರಾಜನ ಯಾರನ್ನ ಆರಿಸ್ಕೊಳ್ರಿ. ಈಗ ರಾಜನ ಆರಿಸಿಕೊಂಡಿದ ತಕ್ಷಣ ಅವನು ರಾಜ ಆಗ್ಬಿಡಲ್ಲ. ರಾಜನಾಗಿ ಆರಿಸಿಕೊಳ್ಳಲ್ಪಟ್ಟಂತವನ ಮೇಲೆ ದೇವರ ಅಭಿಷೇಕ ಇಳಿದು ಬರಬೇಕು. ಪಟ್ಟಾಭಿಷೇಕ ಅಂತಾರಲ್ಲ, ಗೊತ್ತಾ? ಆತರ ಒಂದು ವ್ಯಕ್ತಿಯನ್ನ ರಾಜನಾಗಿ ಆರಿಸ್ಕೊಂಡ್ಮೇಲೆ ದೇವರು ಒಂದು ಪ್ರವಾದಿಯನ್ನು ಇಟ್ಟಿರ್ತಾನೆ. ಆ ಪ್ರವಾದಿಯ ಮೂಲಕವಾಗಿ ದೇವರೇನು ಮಾಡ್ತಾ ಇದ್ರು, ಆ ವ್ಯಕ್ತಿಯ ಮೇಲೆ ಎಣ್ಣೆಯನ್ನ ಸುರಿದು, ಒಂದು ಕೊಂಬು ಬರೋದು, ಕೊಂಬಿನಲ್ಲಿ ಎಣ್ಣೆ ಇರೋದು, ಈ ಎಣ್ಣೆಯನ್ನ ತೆಗೆದುಕೊಂಡು ಬಂದು ಸುರಿದು ಅವನನ್ನು ಅಭಿಷೇಕ ಮಾಡುವಾಗ ಅವನ ಒಳಗಡೆ ಪರಿಶುದ್ಧಾತ್ಮ ಇಳಿದು ಬರ್ತಾ ಇದ್ರು. ಅವನ ಒಳಗಡೆ ದೇವರ ಆತ್ಮ ಹಿಡಿದು ಬರ್ತಾ ಇದ್ರು. ಅವಾಗ ಅವನು ದೇವರ ಆತ್ಮನ ಪರವಶನಾಗಿ ಮಾರ್ಪಡ್ತಾ ಇದ್ದ. ನೆಕ್ಸ್ಟ್ ಅವನು ನಡೆಸಲ್ಪಡ್ತಾ ಇದ್ದು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಮಹಿಮೆಯಲ್ಲಿ. ಹಲ್ಲೆಲೂಯ. ಈಗ ಜನರೆಲ್ಲ ಏನ್ ಮಾಡಿದ್ರು, ಒಬ್ಬ ರಾಜ ಬೇಕಂತ ಕೇಳಿದ್ರು. ಈಗ ದೇವ್ರು ಹೇಳಿದ್ರು, ನೀವೇ ಯಾರನ್ನ ಆರಿಸ್ಕೊಳ್ರಿ ಅಂತ. ಯಾರಿಗೂ ಆರಿಸ್ಕೊಳಕ್ ಆಗಿಲ್ಲ. ಜನರೆಲ್ಲ ಸೈಲೆಂಟ್ ಆಗ್ಬಿಟ್ರು. ಒಬ್ಬ ಬೇಕಲ್ವಾ? ದೇವ್ರು ಏನ್ ಮಾಡ್ರು, ಅವ್ರ ಟಾರ್ಚರ್, ಅವ್ರ ರೋಧನೆ ತಡೆಯಕ್ ಆಗ್ದಿರಾ ಯಾರನ್ನೊಬ್ಬರನ್ನ ಆರಿಸ್ಕೊಬೇಕಲ್ಲ. ದೇವ್ರು ಹುಡುಕ್ತಾ ಇರ್ಬೇಕಾದ್ರೆ ಅವನ ಕಣ್ಣಿಗೆ ಒಬ್ಬನ್ ಬೀಳ್ತಾನೆ. ಅವನೇ ಸೌಲ. ಹಲ್ಲೆಲೂಯ. ಅವನೇ ಸೌಲ. ಈಗ ಈ ಸೌಲ ಬೇರೆ ಯಾವುದೋ ದೇಶದಲ್ಲಿದ್ದಾನೆ. ಈಗ ಈ ಸೌಲ ದೇವ್ರ ಸಮ್ಮುಖಕ್ಕೆ ಬರಬೇಕು, ಪ್ರವಾದಿ ಹತ್ರ ಬರಬೇಕು, ಸಮುವೇಲನ ಹತ್ರ ಬರಬೇಕು. ಆಗ ಈ ಪ್ರವಾದಿ ಏನು ಮಾಡ್ತಾನೆ, 3 ದಿವಸ ಅವನಿಗಾಗಿ ಗುಟ್ಟದ ಮೇಲೆ ಹೋಗಿ ಯಜ್ಞಗಳನ್ನೆಲ್ಲ ಅರ್ಪಿಸಿ ದೇವರ ಸನ್ನಿಧಾನದ ಮುಂದಗಡೆ ಅವನ ಕೊಂಬಿನಲ್ಲಿರುವಂತ ಎಣ್ಣೆಯನ್ನು ತೆಗೆದು ಆ ಮನುಷ್ಯನ ಮೇಲೆ ಹಾಕಿ ಅವನನ್ನು ಆತ್ಮದಲ್ಲಿ ಅಭಿಷೇಕದಲ್ಲಿ ತುಂಬಿಸಬೇಕು. ಹಲ್ಲೆಲೂಯ. ಈ ಪದ್ಧತಿ ಇತ್ತು. ಆ ಟೈಮ್ನಲ್ಲಿ ದೇವರೇನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಕೀಷಾಯ ಎಂಬುದಾಗಿ ಹೇಳುವಂತ ಇವನು ತುಂಬಾ ಶ್ರೀಮಂತನಾಗಿದ್ದ. ಯಾರು? ಸೌಲನ ತಂದೆ. ತುಂಬಾ ಶ್ರೀಮಂತನಾಗಿದ್ದ. ತುಂಬಾ ಕತ್ತೆಗಳು, ಒಂಟೆಗಳು, ಬೇಕಾದಷ್ಟು ಕುರಿ ದನಗಳೆಲ್ಲ ಇತ್ತು. ಸಡನ್ ಆಗಿ ಒಂದಿನ ಏನಾಯ್ತು, ಅವನ ಮನೆಯಲ್ಲಿರುವಂತ ಕತ್ತೆಗಳು ಕಳು ಆಗ್ತಾ ಇದೆ, ಮಿಸ್ ಆಗ್ತಾ ಇದೆ, ಕಳೆದೋಗ್ತಾ ಇದೆ. ಮನೆಗೆ ಕತ್ತೆ ಬಂದಿಲ್ಲ. ಒಳಗಡೆ ಹೋಗ್ತಾ ಇದೆಯಾ? ನಾನು ಇನ್ನ ಪ್ರಸಂಗದ ಒಳಗಡೆ ಹೋಗಿಲ್ಲ, ಪರಿಚಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರ. 1ನೇ ಕ್ಲಾಸು ಓದದೇ ಇರೋವರೆಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಂತೇಳಿ ಅರ್ಥ ಮಾಡಿಸಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡಿಸಿ ಆದ ಮೇಲೆ ಪ್ರಸಂಗದ ಶೈಲಿ ಬೇರೆ ಇದ್ರೆ ನಾನು ಆ ಕಡೆ ಹೋಗ್ತೀನಿ. ಹಲ್ಲೆಲೂಯ. ಈಗ ಈ ಸೌಲನ ತಂದೆ ಕೀಷಾಯ ಎಂಬುದಾಗಿ ಹೇಳುವಂತ ಕೀಷನು ಬಹು ಶ್ರೀಮಂತನಾಗಿದ್ದ. ಅನೇಕ ಕತ್ತೆಗಳು ಇವನಿಗಿತ್ತು. ಸಡನ್ ಆಗಿ ಒಂದಿನ ಏನಾಯ್ತು, ಕತ್ತೆಗಳು ಕಳುವಾಯ್ತು. ಕತ್ತೆಗಳು ಮನೆಗೆ ಬಂದಿಲ್ಲ. ಇವು ನೋಡ್ದ, ಎಲ್ಲಿ ನೋಡ್ರು ಕೂಡ ಕತ್ತೆ ಇಲ್ಲ. ಈಗ ಇವನೇನ್ ಮಾಡ್ತಾವ, ತಂದೆ ಆದವನ ಮಗನ ಕರೆದ್ಬಿಟ್ಟು, ಅಪ್ಪ, ನಮ್ಮ ಮನೆಗೆ ಸುಮಾರು ಕತ್ತೆಗಳು ಬರ್ಬೇಕಾಗಿತ್ತು, ಕತ್ತೆಗಳು ಬಂದಿಲ್ಲ, ಕತ್ತೆಗಳು ಏನಾಗಿದೆಯೇನೋ ಗೊತ್ತಿಲ್ಲ, ಆ ಕತ್ತೆಯನ್ನು ಹುಡ್ಕೊಂಡು ಬಾ ಅಂತೇಳಿ ಅವನೊಟ್ಟಿಗೆ ಒಂದು ಆಳನ್ನ ಕಳಿಸ್ತಾ ಇದ್ದಾರೆ. ಸೌಲನೊಟ್ಟಿಗೆ ಸೌಲನ ಮನೆಯಲ್ಲಿರುವಂತ ಒಂದು ಆಳನ್ನ ಅವ್ರ ತಂದೆ ಜೊತೆ ಮಾಡಿ ಕಳಿಸುವಾಗ ರೊಟ್ಟಿ, ನೀರು, ಕೆಲವು ಏನೇನು ಬೇಕೋ ಅದೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಇವ್ರು ತಗೊಂಡು ಹೋಗಿದ್ ಊರಿಲ್ಲ, ಹುಡುಕಿದ ಜಾಗ ಇಲ್ಲ, ಎಲ್ಲೆಲ್ಲೋ ಹೋದ್ರು, ಎಲ್ಲೆಲ್ಲೋ ಹುಡುಕಿದ್ರು, ಏನೇನೋ ಮಾಡಿದ್ರು, ಎಲ್ಲ ಹುಡುಕಿದ್ರು ಕೂಡ ಅವ್ರಿಗೆ ಕತ್ತೆ ಸಿಗಿಲ್ಲ. ಸುಮಾರು ದಿನಗಳಾಗೋಯ್ತು.
ಹುಡುಕಿ 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 ಸಾಕಾಗಿ ಬೇಸತ್ತೋಗಿರುವಾಗ ಸಡನ್ ಆಗಿ ಈ ಸೌಲನ ಜೊತೆನಲ್ಲಿ ಬಂದಿರುವಂತ ಒಂದು ಆಳು ಹೇಳ್ತಾ ಇದ್ದಾನೆ, ಇಂಥ ಒಂದು ಊರಲ್ಲಿ ಇಂಥ ಒಂದು ಜಾಗದಲ್ಲಿ ಒಬ್ಬ ದೇವ ಪುರುಷನಿದ್ದಾನೆ, ದೇವ ಮನುಷ್ಯನಿದ್ದಾನೆ, ಅವನು ಪ್ರವಾದಿ, ಅವನ ಹತ್ರ ಹೋದ್ರೆ ನಮ್ಮ ಕತ್ತೆಗಳು ಎಲ್ಲೋಗಿದೆ ಅಂತೇಳಿ ಕ್ಲೀನ್ ಆಗಿ ಹೇಳ್ತಾನೆ. ಅಲ್ಲೂಯ್ಯ. ಈ ತರ ಒಂದು ಊರಲ್ಲಿ ಇಂಥ ಒಂದು ಜಾಗದಲ್ಲಿ ಈ ರೀತಿಯಾಗಿ ಇರುವಂತ ಒಬ್ಬ ದೈವ ಪುರುಷನು, ದೈವ ಮನುಷ್ಯನಿದ್ದಾನೆ, ಅವನ ಹತ್ರ ನಾವು ಹೋಗೋದಾದ್ರೆ ನಮ್ಮ ವಿಷಯಗಳ ಮೇಲೆ ಅಲ್ಲಿ ಪರಿಹಾರ ಆಗುತ್ತೆ ಅಂತ. ಈ ಮಾತು ಆ ಆಳು ಅವನಿಗೆ ಹೇಳದೆ ಇದ್ದಿದ್ರೆ ಆ ಸೌಲನು ಈ ಸಾಮುವೇಲನ ಹತ್ರ, ಈ ದೇವ ಮನುಷ್ಯನ ಹತ್ರ, ಈ ದೇವರ ಮಹಿಮೆ ಹತ್ರ ಬರಕಾಗ್ತಾ ಇರಲಿಲ್ಲ. ಯಾರೋ ಒಬ್ಬ ಮನುಷ್ಯ ಹೇಳ್ತಾರೋ ನಿಮಿತ್ತವಾಗಿ ಸರಿಯಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ದೇವರ ಪ್ರಸನ್ನತೆಯನ್ನ, ದೇವರ ಮಹಿಮೆಯನ್ನ ಹುಡುಕಿಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಇವತ್ತು ನಾವು ಕೂಡ ಅಷ್ಟೇ. ಇವತ್ತು ನಾನು ಯೇಸುವನ್ನ ನಂಬಿ ದೇವರ ಮಗನಾಗಿ ಮಾರ್ಪಟ್ಟು ಇವತ್ತು ಸೇವಕನಾಗಿ ನಾನು ಮಾರ್ಪಟ್ಟಿದ್ದೀನಿ ಅಂದ್ರೆ ನಾನೇನೋ ಬಂದಿದ್ರಿಂದ ಅಲ್ಲ. ಒಂದದಾಗಿ ಯಾರೋ ಒಬ್ರು ನನಗೆ ದೇವರ ಬಗ್ಗೆ ಹೇಳಿದ್ರಿಂದ, ಯಾರೋ ಒಬ್ರು ನನಗೆ 2 ಸಾರಿ ದೇವರ ಬಗ್ಗೆ ಹೇಳಿದ್ರು. ದೇವರು ನಿಜವಾದ ದೇವರು, ನಿಜವಾಗ್ಲೂ ನಿನ್ನ ಜೊತೆನಲ್ಲಿದ್ದಾರೆ, ನಿನ್ನ ಚರಿತ್ರೆ ಬದಲಾಯಿಸ್ತಾರೆ, ನಿನ್ನ ಅವಸ್ಥೆಗಳು ಬದಲಾಯಿಸ್ತಾರೆ, ನಿನ್ನ ಎಲ್ಲ ಕಾರ್ಯಗಳನ್ನು ಬದಲಾಯಿಸ್ತಾರೆ. ಅವರೇ ಯೇಸು, ಅವ್ರ ರಕ್ಷಕನು. ಅವ್ರ ನಂಬು. ಅವರು ಮತಾಂತರ ಮಾಡ್ಲಿಕ್ಕಾಗಿ ಬಂದ ದೇವರಲ್ಲ. ಮತಾಂತರ ಅವ್ರಿಗೆ ಇಷ್ಟ ಇಲ್ಲ. ಯೇಸು ಬಂದಿದ್ದು ಅವರ ರಕ್ತವನ್ನು ಕೊಡುವುದಕ್ಕಾಗಿ. ಯೇಸುವನ್ನ ನಂಬಿ ಅವರ ರಕ್ತದಲ್ಲಿ ನೀನು ತೊಳೆಯಲ್ಪಟ್ರೆ ನಿನ್ನ ಪಾಪಗಳು, ನಿನ್ನ ಕರ್ಮಗಳು, ನಿನ್ನ ಶಾಪಗಳೆಲ್ಲ ತೊಳೆಯಲ್ಪಡುತ್ತೆ ಅಂತೇಳಿ ಯಾರೋ ಒಬ್ರು ಹೇಳಿದ್ರು. ಆ ಸಮಯದಲ್ಲಿ ನಾನು ಯೇಸುವನ್ನ ಹುಡುಕಿಕೊಂಡು ದೇವರ ಆಲಯಕ್ಕೆ ಹೋದೆ. ಹಲ್ಲೆಲೂಯಾ. 2 ಸಾರಿ ಸೇವಕರು ನನಗೆ ದೇವರ ಬಗ್ಗೆ ಹೇಳಿದ್ರು, ನಾನು ಕೇಳಿಲ್ಲ. ಒಂದು ಸ್ವಲ್ಪ ಏನೋ ಚೇಂಜಸ್ ಆಯ್ತು ಅವ್ರು ದೇವರ ಬಗ್ಗೆ ಹೇಳುವಾಗ ಅಷ್ಟೇ, 2 ಸಾರಿ. ಆಮೇಲೆ ಒಂದು ಸಾರಿ ಒಂದು ಸಂಭವ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು. ರಾತ್ರಿ 12 ಗಂಟೆನಲ್ಲಿ ಒಂದು ಸ್ಥಳದಲ್ಲಿ ಕೂತಿದ್ದೀನಿ. ಕರೆಕ್ಟಾಗಿ 12 ಗಂಟೆ ಒಂದು ಸ್ಥಳದಲ್ಲಿ ಕೂತಿದ್ದೀನಿ. ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಬಂದು ನನ್ನ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವತ್ತೇ ನನ್ನ ಜೀವಿತವನ್ನ ನಾನು ಯೇಸು ಸ್ವಾಮಿಗಾಗಿ ಒಪ್ಪಿಸ್ಕೊಟ್ಟೆ. ಆವತ್ತು ನನಗೆ ಗೊತ್ತಾಯ್ತು, ಯೇಸು ಇದ್ದಾರೆ. ಅವರು ಫಾರಿನ್ ದೇವರಲ್ಲ. ಯೇಸು ಫಾರಿನ್ ಅಲ್ಲಿಲ್ಲ. ಯೇಸು ಕೀಳ್ಜಾತಿ ದೇವರಲ್ಲ. ಯೇಸು ಎಲ್ಲರಿಗೂ ದೇವರು. ಯೇಸು ಇಲ್ಲೂ ಇದ್ದಾನೆ, ಯೇಸು ಅಲ್ಲೂ ಇದ್ದಾನೆ, ಯೇಸು ಎಲ್ಲೆಲ್ಲೂ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತಾಡುವಾಗ ನನ್ನ ಜೀವಿತ ಒಪ್ಪಿಸಿಕೊಟ್ಟೆ. ಇವತ್ತು ನನ್ನ ಚರಿತ್ರೆ ಬದಲಾಯಿಸಿ ಅನೇಕ ಜನರ ಚರಿತ್ರೆಗಳನ್ನ ಬದಲಾಯಿಸುವ ಅಭಿಷಕ್ತನಾಗಿ, ಪ್ರವಾದಿಯಾಗಿ ಸ್ವರ್ಗದ ದೇವರು ನನ್ನನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ನಂಬುವಂತ ಪ್ರಾರಂಭ ದಿನಗಳಲ್ಲಿ ನನಗೆ ಈ ಬರೆಯಕ್ಕೆ ಬರ್ತಾ ಇರಲಿಲ್ಲ. ನನ್ನ ಹೆಸರು ನನಗೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ನನಗೆ ವಿದ್ಯಾಭ್ಯಾಸ ಇರಲಿಲ್ಲ, ಯಾವ ಕ್ವಾಲಿಫಿಕೇಶನ್ ನನಗೆ ಇರಲಿಲ್ಲ. ಆದ್ರೆ ಯೇಸುವಿನ ಅಭಿಷೇಕ, ದೇವರ ಆತ್ಮನ ಅಭಿಷೇಕ ನನ್ನ ಒಳಗಡೆ ಬರುವಾಗ ಇವತ್ತು ಕನ್ನಡ ಓದ್ತೇನೆ, ಇಂಗ್ಲಿಷ್ ಓದ್ತೇನೆ, ಕನ್ನಡ ಬರಿತೇನೆ. ದೊಡ್ಡ ಬೈಬಲ್ ಕಾಲೇಜಲ್ಲಿ ದೇವರು ಓದುವಂತೆ, ವಿದ್ಯಾಭ್ಯಾಸ ಮಾಡುವಂತೆ ಈ ಅಲ್ಪನಿಗೆ ದೇವರ ಕೃಪೆ ಮಾಡಿದನು. ಇದರಲ್ಲಿ ಗೊತ್ತಾಗುತ್ತೆ, ಈ ದೇವರು ಸಾಧಾರಣವಾದ ದೇವರಲ್ಲ. ಈ ದೇವರು ಜೀವಂತವಾಗಿರೋ ದೇವರು. ಈ ದೇವರು ಅಸಾಧಾರಣವಾದ ದೇವರು. ಇವತ್ತು ನಿಂತ್ಕೊಂಡು ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಪ್ರಸಂಗ ಮಾಡುವಂತ ಲೆವೆಲ್ ಅಲ್ಲಿ, ಅನೇಕ ದೊಡ್ಡ ದೊಡ್ಡ ಶ್ರೀಮಂತ ಸಭೆಗಳಲ್ಲಿ ಸ್ಟೇಜ್ಗಳಲ್ಲಿ ನಿಂತು ಸೇವೆ ಮಾಡುವಂತ ಲೆವೆಲ್ ಅಲ್ಲಿ, ಇವತ್ತು ವಾಕ್ಯನ ಪ್ರಸಂಗ ಮಾಡುವಂತ ಲೆವೆಲ್ ಅಲ್ಲಿ ಒಂದೊಂದು ವಾಕ್ಯಗಳನ್ನು ಎತ್ತಿ ಪ್ರಸಂಗಿಸುವಂತ ಕೃಪೆಯನ್ನ ಸ್ವರ್ಗದ ದೇವರು ನನಗೆ ದಯಪಾಲಿಸಿದಾರ. ಈಗ ನಿಮ್ಗೆ ಹೇಳಲಿಕ್ಕೆ ಸಾಧ್ಯನಾ ನಿಮ್ಗೆ ಓದಕ್ ಬರಲ್ಲ ಅಂತ? ನಿಮ್ಗೆ ಹೇಳಕ್ ಸಾಧ್ಯನಾ ಈ ಭಾಷೆಗೆ ಓದಕ್ ಬರಲ್ಲ, ಬರೀಕ್ ಬರಲ್ಲ ಹೇಳಕ್ ಸಾಧ್ಯನಾ? ನೀವು ಕೂಡ ಓದಕ್ಕಾಗಲ್ಲ. ಆ ರೀತಿ ದೇವರ ಕೃಪೆಯಲ್ಲಿ ನಾನು ವಾಕ್ಯ ಓದ್ತೀನಿ. ಹಲ್ಲೆಲೂಯಾ. ಒಂದು ಪ್ರಸಂಗಕ್ಕೆ ಒಂದು ವಾಕ್ಯ ಇತ್ತು ನಿಂತ್ಕೊಂಡ್ರೆ 4-5 ಅವರ್ ಹೋಗುತ್ತೆ. ಹಲ್ಲೆಲೂಯಾ. ಶುಕ್ರವಾರ ಬೆಳಗ್ಗೆ ಒಂದೇ ವಾಕ್ಯ ತೆಗೆದಿದ್ದು,
ಶುಕ್ರವಾರ ಬೆಳಗ್ಗೆನೂ ಅದೇ ಪ್ರಸಂಗ ಮುಗೀತು, ಶುಕ್ರವಾರ ಸಾಯಂಕಾಲನೂ ಅದೇ ವಾಕ್ಯದಲ್ಲಿ ಪ್ರಸಂಗ ಇತ್ತು, ಶನಿವಾರ ಬೆಳಗ್ಗೆ ಮುಗೀತು ಆ ಪ್ರಸಂಗ ಒಂದು ವಾಕ್ಯದಲ್ಲಿ. ಅಲ್ಲೇಲೂಯಾ. ಒಂದು ಟೈಮಿಗೆ 2 ಅವರ್ ಅಂದ್ರೆ ಎಷ್ಟಾಯ್ತು? 3 ಸೆಕ್ಷನ್. ಅಲ್ಲೇಲೂಯಾ. 2, 2, 4, 5, 6 ಅವರ್ ಒಂದು ವಾಕ್ಯ ತೆಗೆದುಕೊಂಡ್ರೆ 6 ಅವರ್ ಕೂಡ ಸಾಲಿಲ್ಲ. ಶಾರ್ಟ್ ಕಟ್ಟಲ್ಲಿ ನಿಲ್ಸಿದ್ದು ನಾನು. ಅಲ್ಲೇಲೂಯಾ. ನಾನು ಹೇಳ್ತಾ ಇರೋದಂದ್ರೆ, ಸಾಧಾರಣವಾಗಿರುವಂಥ ಮನುಷ್ಯನನ್ನ ದೇವರು ಆರಿಸ್ಕೊಂಡು ಕಂಡುಕೊಂಡು ದೇವರಿಗೋಸ್ಕರವಾಗಿ ಸ್ವರ್ಗದ ದೇವರು ಅವನನ್ನ ಅಭಿಷೇಕ ಮಾಡಿಬಿಟ್ರೆ, ಅವನನ್ನ ದೇವರ ಆತ್ಮದಿಂದ ದೇವರು ತುಂಬಿಸಿಬಿಟ್ರೆ, ಅವನ ಟೋಟಲ್ ಚರಿತ್ರೆ ಬದಲಾಗಿ ಹೋಗ್ಬಿಡುತ್ತೆ. ಸಾಕ್ಷಿ ನಾನೇ. ಅಲ್ಲೂಯ್ಯ. ಒಂದು ಟೈಮ್ನಲ್ಲಿ ಕುಡುಕನಾಗಿದೆ, ಒಂದು ಟೈಮ್ನಲ್ಲಿ ವ್ಯಭಿಚಾರಿ ಆಗಿದೆ, ಒಂದು ಟೈಮ್ನಲ್ಲಿ ದಿಸಕ್ಕೆ 60 ಪಾನ್ ಪರಕ್ ಆಗ್ತಾ ಇದೆ, ದಿಸಕ್ಕೆ 2 ಪ್ಯಾಕೆಟ್ ಅನ್ಸ್ಕಾಲಿ ಮಾಡ್ತಾ ಇದೆ. ಗಾಂಜಾ, ಡ್ರಗ್ಸ್, ಸೊಲ್ಯೂಷನ್, ಪ್ರತಿಯೊಂದು ಅಭ್ಯಾಸಗಳಿಗೆ ನನ್ನ ಒಳಗಾಗಿದೆ. ರೌಡಿಸಮ್ನಲ್ಲಿದ್ದೆ, ಅನೇಕ ಜನರನ್ನ ಕೊಯ್ದಿದ್ದೀನಿ, ಅನೇಕ ಜನರು ಫ್ರೆಂಡ್ಗಳು ಸತ್ತೋದ್ರು. ಇವತ್ತು ಒಂದು ವೇಳೆ ದೇವರು ನನ್ನ ಸಂಗಡ ಅವತ್ತು ಡೈರೆಕ್ಟ್ ಆಗಿ ಮಾತಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಮಾಡರಾಗಬೇಕಾಗಿತ್ತು, ಇಲ್ಲ ನನ್ನಲ್ಲಿ ಎಷ್ಟೋ ಜನಗಳು ಮಾಡರಾಗಬೇಕಾಗಿತ್ತು. ಬಟ್ ದೇವರ ಕೃಪೆ ಅವುಗಳೆಲ್ಲವುಗಳಿಂದ ತಪ್ಪಿಸಿ ಇವತ್ತು ಅನೇಕರ ಜೀವಿತದಲ್ಲಿ ಆಟ ಆಡಿದವನು ನಾನು. ಆದರೆ ಇವತ್ತು ಅನೇಕ ಜೀವಿತವನ್ನ ಕಟ್ಟುವ ಹಾಗೆ ಸ್ವರ್ಗೀಯ ದೇವರು ನನ್ನನ್ನು ರೂಪಿಸಿ ನಿಮ್ಮ ಮುಂದೆಗಡೆ ಒಳ್ಳೆ ಪಾತ್ರೆಯಾಗಿ ಅವನು ಇಟ್ಟಿದ್ದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನ ಬದಲಿಸಿದ ಹಾಗೆ ಕೆಲವೊಂದು ವ್ಯಕ್ತಿಗಳನ್ನ ಇಲ್ಲಿ ಸ್ವರ್ಗದ ದೇವರು ಬದಲಾಯಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ರಬ ಶಬ್ದವಾದಿಗಾರಗಸಿ ರೀಖಾ ಬಾಟ ಠಾಕಾ ತಾಪ. ಎಸ್ ಜೀಸಸ್. ನನ್ನನ್ನು ಮುಟ್ಟಿದ ದೈವ ಶಕ್ತಿ ಇವರುಗಳನ್ನು ಮುಟ್ಲೇ. ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಗೋಸ್ಟ್. Holy fire, holy fire, holy fire in the name of Jesus. Rabba Shamda. ಈ ಪ್ರಾರ್ಥನೆ ಮುಗಿಸೋಣ. ಕೆಲವೊಬ್ಬರ ದೇವರು ನೋಡ್ತಾರ, ಕೆಲವೊಬ್ಬರ ಜೀವಿತ ಬದಲಾಯಿಸ್ತಾರ. ಇವತ್ತು ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. Something God is making you inside. Fire! Oh. Jesus. Holy Ghost. Rabba Shandava Nivaragasi. Stotra. Mahime. ಏನನ್ನು ಕಂಡು ನನ್ನನ್ನು ಇಷ್ಟೊಂದು ಪ್ರೀತಿಯಿತು, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಅಲಂಕರಿಸಿದೆ. ಎಲ್ಲರೂ ಸೇರಿ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮನೇ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು
ಆತ್ಮದಿ ಅಲಂಕರಿಸಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನಲ್ಲಿ ದೇವರು ಏನು ಕಂಡು ನನ್ನ ಆರಿಸ್ಕೊಂಡ್ರು ಗೊತ್ತಿಲ್ಲ. ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಯಾರು ನನ್ನನ್ನು ಪ್ರೀತಿ ಮಾಡದೇ ಇರುವಾಗ ನನ್ನನ್ನು ಹುಡುಕಿಕೊಂಡು ಬಂದ ಯೇಸುವಿನ ಪ್ರೀತಿ. ಹಲ್ಲೆಲೂಯ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ಮಾಡಿ ಆತ್ಮದೇ ಅಲಂಕರಿಸಿ, ಹಲ್ಲೆಲೂಯ, ಇವತ್ತು ಒಳ್ಳೆ ಸೇವಕನಾಗಿ ನಾನು ದೇವರಿಟ್ಟಿರೋದಕ್ಕಾಗಿ ನಾನು ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯ. ನಾನು ಬೈಬಲ್ ಹಿಡಿಬೇಕಾದವನಲ್ಲ, ನಾನು ಮೈಕ್ ಹಿಡಿಬೇಕಾದವನಲ್ಲ, ನನ್ನ ಕೈಯಲ್ಲಿ ಟೂಲ್ಸ್ ಹಿಡಿದಬೇಕಾದಂಥವನು. ಹಲ್ಲೆಲೂಯ. ನಾನು ಈ ಮಾರ್ಗದಲ್ಲಿ ಬರಬೇಕಾಗಿರೋವನೇ ಅಲ್ಲ, ಬಟ್ ದೇವರು ಡೈರೆಕ್ಟ್ ಎನ್ಕೌಂಟರ್ ಮಾಡಿದ್ರು. ದೇವರು ಡೈರೆಕ್ಟ್ ಎನ್ಕೌಂಟರ್ ಮುಂದಗಡೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಯಾ ಕಳ್ಳ ಆಗಲಿ, ಯಾವ ವ್ಯಭಿಚಾರಿ ಆಗಲಿ, ಯಾವ ಗಾಂಜಾ ಪಾರ್ಟಿ ಆಗಲಿ, ಯಾವ ಡ್ರಿಂಕ್ಸ್ ಮ್ಯಾನ್ ಆಗಲಿ, ಯಾವ ಕುಡುಕನಾಗಲಿ, ಯಾವ ರೌಡಿ ಆಗಲಿ, ಯಾರಾಗಲಿ, ನೋಬಾಡಿ ಎಸ್ಕೇಪ್ ದೇವರ ಎನ್ಕೌಂಟರ್ ಮುಂದಗಡೆ. ಹಲ್ಲೆಲೂಯ. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ವೇಳೆ ಇವತ್ತು ನನಗೆ ಗೊತ್ತಿಲ್ಲ ದೇವ್ರು ಯಾರ್ಯಾರನ್ನ ಎನ್ಕೌಂಟರ್ ಮಾಡ್ತಾರ. ಒಟ್ಟಲ್ಲಿ ನಾನು ನಿಮಗೋಸ್ಕರ ಲಾಸ್ಟಲ್ಲಿ ಪ್ರೇಯರ್ ಮಾಡ್ತೀನಿ. ಈ ಪ್ರಸಂಗ ಆಗಿದ್ದ ಲಾಸ್ಟ್ ನಾನು ಪ್ರಾರ್ಥನೆ ಮಾಡ್ತೀನಿ. ಬರ್ದಿಟ್ಕೊಳ್ರಿ. ಕೆಲವು ತಲೆಮಾರುಗಳು ಇವತ್ತು ಇಲ್ಲಿ ಚೇಂಜ್ ಆಗುತ್ತೆ. ಹಲ್ಲೆಲೂಯ. ನನ್ನ ಬದಲಾಯಿಸಿದ ದೇವ ಶಕ್ತಿ ಕೆಲವು ಜನರನ್ನ ಇವತ್ತಿಲ್ಲಿ ಬದಲಾಯಿಸುತ್ತೆ. ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಸಮಥಿಂಗ್ ಗ್ರೇಟ್ ಗಾಡ್. ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ಆ ಪ್ರಸಂಗದ ಒಳಗಡೆ ನಾವು ಬರೋಣ, ಆ ವಾಕ್ಯದ ಒಳಗಡೆ ನಾವು ಬರೋಣ. ಹಲ್ಲೆಲೂಯ. ಈಗ ಈ ಸೌಲನೊಟ್ಟಿಗೆ ಆಳು ಕತ್ತೆಗಳು ಹುಡುಕೊಂಡು ಬರ್ತಾ ಇರುವಾಗ ಅವನ ಜೊತೆಲಿರುವಂತ ಆಳು ಹೇಳ್ತಾ ಇದ್ದಾನೆ, ಇಂಥ ಒಂದು ಜಾಗಕ್ಕೆ ಹೋದ್ರೆ ನಮಗೆ ಉತ್ತರ ಸಿಗುತ್ತೆ ಅಂತ. ಅಂದ್ರೆ ಯಾರೋ ಹೇಳಿದ ನಿಮಿತ್ತವಾಗಿ ಇವನು ಅಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲ ಅಂದ್ರೆ ಆ ಅಡ್ರೆಸ್ ಅವನು ಗೊತ್ತಾಗ್ತಾ ಇರ್ಲಿಲ್ಲ, ಆ ಸ್ಥಳ ಅವನು ಗೊತ್ತಾಗ್ತಾ ಇರ್ಲಿಲ್ಲ. ಹಾಗೇನೆ ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ರಿಲೇಷನ್, ನಿಮ್ಮ ಮುಂದೆಗಡೆ ಯಾವ ವ್ಯಕ್ತಿ ಬರಲಿ, ಅವ್ರು ಏನೇ ಹೇಳ್ಕೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯೇಸುವಿನ ಬಗ್ಗೆ ನೀನು ಹೇಳು, ಯೇಸುವಿನ ಬಗ್ಗೆ ನೀನು ಹೇಳು, ಅವನ ಮಹಿಮೆ ಬಗ್ಗೆ ನೀನು ಹೇಳು, ಅವನ ಶಕ್ತಿ ಬಗ್ಗೆ ನೀನು ಸಾರು. ಅವ್ರು ಸಭೆಗೆ ಬರ್ತಾರೆ. ಎಷ್ಟೋ ಜನ ಕಟ್ಟಲ್ಪಟ್ಟಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ, ಕತ್ತಲಲ್ಲಿದ್ದಾರೆ. ದೇವರು ನಿನ್ನ ಬೆಳಕಾಗಿಟ್ಟಿದ್ದಾರೆ. ನೀನ್ ಹೇಳು, ಅವ್ರು ಬರ್ತಾರೆ. ಬರಬೇಕಾದ ಜಾಗ ಅವ್ರು ಬರ್ತಾರೆ, ಬರಬೇಕಾದ ದೈವ ಸಾನ್ನಿಧ್ಯ ಅವ್ರು ಬರ್ತಾರೆ, ಬರಬೇಕಾದ ದೇವರ ಶಕ್ತಿಯ ಮುಂದುಗಡೆ ಅವ್ರು ಬರ್ತಾರೆ. ಆ ಶಕ್ತಿ ಅವ್ರನ್ನ ಮುಟ್ಟುತ್ತೆ, ಆ ಮಹಿಮೆ ಅವ್ರನ್ನ ಮುಟ್ಟುತ್ತೆ, ಆ ಕೃಪೆ ಅವ್ರನ್ನ ಮುಟ್ಟುತ್ತೆ, ಆ ದಯೆ ಅವ್ರನ್ನ ತಾಕುತ್ತೆ, ಅವ್ರನ್ನ ಬದಲಾಯಿಸುತ್ತೆ. ಅವ್ರನ್ನು ಕೂಡ ದೇವರು ಮೊದಲ ಗೀತೆಯಾಗಿ ಮಾರ್ಪಡಿಸ್ತಾನೆ. ನೀನು ಸುಮ್ಮನೆ ಇರಬಾರ್ದು. ಯಾರೇನು ಹೇಳ್ಕೊಳ್ಳಿ, ನೀನ್ ಸಾರು. ಈ ರೀತಿ ಒಂದು ಚರ್ಚ್ ಇದೆ, ಈ ರೀತಿ ಒಬ್ಬ ಏಸಪ್ಪ ಇದ್ದಾರೆ, ಈ ರೀತಿ ಅದ್ಭುತ ನಡೆಯುತ್ತೆ, ನನಗೆ ಹಿಂಗಾಗಿದೆ, ನಿಮಗೂ ಆಗುತ್ತೆ ನೋಡ್ರಿ ಅಂತ ಹೇಳ್ಬಿಟ್ಟು ಸಾಕು. ಅಷ್ಟೇ ಹೇಳಿ ಸಾಕು. ಮಿಕ್ಕಿದ ಪಿಕ್ಚರ್ ಪರಲೋಕ ನೋಡ್ಕೊಳ್ಳುತ್ತೆ. ಹಲ್ಲೆಲೂಯ. ಕಾಂಗ್ರೆಸ್ ಗಿಡ ನೋಡಿದ್ರಾ? ಕಾಂಗ್ರೆಸ್ ಗಿಡ ಪೂರ್ತಿ ಒಣಗೋಗಿ ಆ ಕಾಂಗ್ರೆಸ್ ಗಿಡಗಳಿರೋ ಜಾಗದಲ್ಲಿ ಎಷ್ಟೇ JCB, ಬುಲ್ಡೇಸರ್ ಏನೆಲ್ಲ ಓಡಾಡಿದ್ರು ಕೂಡ ಮಳೆಗಾಲದಲ್ಲಿ ಆ ಜಾಗದಲ್ಲಿ ಕಾಂಗ್ರೆಸ್ ಗಿಡ ಮತ್ತೆ ಬಂದಿರುತ್ತೆ. ಯಾಕೆ ಹೇಳ್ರಿ? ಆ ಕಾಂಗ್ರೆಸ್ ಗಿಡ ಅದು ಸಾಯಕಿನ ಮುಂಚೆ ಅವುಗಳಲ್ಲಿರುವಂತ ಕೆಲವು ಬೀಜ ಕೆಳಗಡೆ ಬಿದ್ದಿರ್ತವೆ. ಅವುಗಳ ಬೀಜ ಕೆಳಗಡೆ ಬಿದ್ದಿರ್ತದೆ. ಸ್ವಲ್ಪ ನೀರು ಬಂದು ತೇವಾದ್ರೆ ಸಾಕು, ಮತ್ತೆ ಆ ಜಾಗದಲ್ಲಿ ಕಾಂಗ್ರೆಸ್ ಗಿಡ ಬೆಳೆದಿರುತ್ತೆ. ಹಾಗೆ ಒಂದು ವಾಕ್ಯ, ಒಂದು ಮಾತು, ದೇವರ ಮಹಿಮೆ ಬಗ್ಗೆ, ದೇವರ ನಾಮದ ಬಗ್ಗೆ, ದೇವರ ಬಗ್ಗೆ ಒಂದು ಮಾತು ಆಗ್ಬಿಡು. ಒಂದ್ ಟೈಮ್ ಬರುತ್ತೆ, ಅದು ಮೊಳಕೆ ಹೊಡೆಯುತ್ತೆ. ರಬ ಶಬ್ದವಾದಿಗಾರಗಸಿ. ಇವತ್ತು ದೇವರು ತನ್ನ ಆತ್ಮದಿಂದ ಇಲ್ಲಿ ಕೆಲವು ವ್ಯಕ್ತಿಗಳನ್ನು ಆ ಕೃಪೆಯಲ್ಲಿ ತುಂಬಿಸಲಿ. ಒದಗೋ ಬಾ 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 ಠಾ 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 ಶಭಾ ದಾ 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 ದಾ
ಪವಿತ್ರಾತ್ಮನೇ ಹಾ ಆ ರಾಭಾ ಶಬ್ದವಾದಿಗಾರಗಸೆ ಪಾಸ್ಟ್ರೇ, ನನ್ನ ಮಗನಿಗೆ ಎಷ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಮಗಳಿಗೆ ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬಗಳಿಗೆ ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೆ ಅನೇಕ ಸಾರಿ ನಾನು ಹೇಳ್ತಾ ಇದ್ದೀನಿ, ಚರ್ಚಿಗೆ ಬಾ, ಯೇಸುವನ್ನು ನಂಬು, ಯೇಸು ಒಳ್ಳೆಯವರು, ಬಾ, ಯೇಸು ಬಿಡಿಸ್ತಾರೆ ಅಂತ. ನಂಬ್ತಾ ಇಲ್ಲ, ಬರ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಗಂಡ ದೇವ್ರ ಬಗ್ಗೆ ಕೇಳ್ತಾ ಇಲ್ಲ, ಹೆಂಡತಿ ದೇವ್ರ ಬಗ್ಗೆ ಕೇಳ್ತಾ ಇಲ್ಲ, ತಲೆಮಾರಿಗಳು ದೇವ್ರ ಬಗ್ಗೆ ಕೇಳ್ತಾ ಇಲ್ಲ ಅಂತೇಳಿ ಫೀಲ್ ಮಾಡ್ತಾ ಇರುವ ವೇದನೆಗೆ ಒಳಗಾಗಿರುವ ಸಹೋದರ ಸಹೋದರಿಯೇ, ದೇವರು ಹೇಳ್ತಾ ಇದ್ದಾರೆ, ಬೀಜ ಆಲ್ರೆಡಿ ನೀನು ಅವರಲ್ಲಿ ಬಿತ್ತಿದಾಯ್ತು. ನೀನ್ ಮಾಡಬೇಕಾದ ಕಾರ್ಯ ನೀನ್ ಮಾಡಿದಾಯ್ತು. ನಿನ್ ಕೆಲಸ ಮುಗೀತು. ಇನ್ ಏನಿದ್ರು ಕೂಡ ಅವನ ಕೆಲಸ. ರಬಾ ಶಬ್ದವಾದಿಗಾರಗಸೆ ಬಾಬಾ ದಗದ ಬರಿಕಮನ. ದೇವ್ರು ಶಕ್ತವಾಗಿ ಮಾತಾಡ್ತಾ ಇದಾರ. ನಿನ್ನ ತಲೆಮಾರುಗಳನ್ನು ಬದಲಾಯಿಸುವ ಕಾಲ ಇದೆ. ನಿನ್ನ ಮಗನನ್ನು ಬದಲಾಯಿಸುವಂತ ಸಮಯ ಇದೆ. ನಿನ್ನ ಮಗಳನ್ನ ಬದಲಾಯಿಸುವಂತ ಸಮಯ ಇದೆ. ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ರಿಲೇಷನ್ಗಳನ್ನ ಬದಲಾಯಿಸುವ ಸಮಯ ಇದೆ. ಹಲ್ಲೆಲೂಯಾ. ಓ ರಬಾ ಶಬ್ದವಾದಿಗಾರಗಸೆ, ನಿನ್ನ ಮಕ್ಕಳನ್ನು ಬದಲಾಯಿಸುವ ಸಮಯ ಇದೆ. ನಿನ್ನ ತಲೆಮಾರುಗಳನ್ನು ಬದಲಾಯಿಸುವ ಸಮಯ ಇದೆ. ನಿನ್ನ ಅಳಿಯನನ್ನು ಬದಲಾಯಿಸುವ ಸಮಯ ಇದೆ. ನಿನ್ನ ಸೊಸೆಯನ್ನು ಬದಲಾಯಿಸುವ ಸಮಯ ಇದೆ. ನೀನ್ ಮಾಡಬೇಕಾದ ಕಾರ್ಯ ನೀನ್ ಮಾಡಿದಾಯ್ತು. ನೀನ್ ಮಾಡ್ಬೇಕಾದ ಕಾರ್ಯ ನೀನ್ ಮಾಡಿದಾಯ್ತು. ಇನ್ನು ನೀನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಣೀರ್ ಹಾಕೋ ಅವಶ್ಯಕತೆ ಇಲ್ಲ, ವೇದನೆ ಪಡೋ ಅವಶ್ಯಕತೆ ಇಲ್ಲ. ಮಿಕ್ಕಿದು ಮಾಡಬೇಕಾದ ಕಾರ್ಯ ಅದು ದೇವರದು. ದೇವರ ಸಮಯ ಬರುವುದಕ್ಕಾಗಿ ಹೋಗ್ತಾ ಇದೆ. ದೇವರ ಸಮಯ ಬರುವುದಕ್ಕಾಗಿ ಹೋಗ್ತಾ ಇದೆ. ಬರ್ಲೆ 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 ದೇವರ ಸಮಯ ಬರ್ಲೆ. ನಿನ್ನ ಕಣ್ಣು ನೀರು ಓಡಿಸುವ ಸಮಯ ಬರ್ತಾ ಇದೆ. ನೀನ್ ಗೋಳಾಡ್ತಾರ ವಿಷಯಗಳ ಮೇಲೆ ಬಿಡುಗಡೆ ಮಾಡೋ ಸಮಯ ಬರ್ತಾ ಇದೆ. ರಬಾ ಶಬ್ದವಾದಿಗಾರಗಸೆ, ಇವತ್ತು ಇಲ್ಲಿ ನೀನಾಗಿ ನೀನು ಬಂದಿಲ್ಲ, ದೇವರ ನಿನ್ನಲ್ಲಿ ಕರ್ಕೊಂಡು ಬಂದಿರೋದು. ದೇವರ ನಿನ್ನಲ್ಲಿ ಕರ್ಕೊಂಡು ಬಂದಿರೋದು. ಸೌಲನನ್ನ ದೇವರು ಕರ್ಕೊಂಡು ಬಂದ ಹಾಗೆ ಇಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದಿದೆ ಎಂಬುದಾಗಿ ಹೇಳಿ ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿ ಸೀದಾ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿ ಸೀದಾ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ ಎಲ್ಲರೂ ಸೇರಿ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು
ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಗಾಢಂಧಕಾರದಿ ನಾ ನಡೆದರು ಬೆಂಕಿಯಲ್ಲಿ ಆಗಲ್ಪಟ್ಟರು ಗಾಢಂಧಕಾರದಿ ನಾ ನಡೆದರು ಬೆಂಕಿಯಲ್ಲಿ ಆಗಲ್ಪಟ್ಟರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿ ರಬ ಶಬ್ದವಾದಿಗಾರಗಸೆ ವಿಖಾ ಪಾಠ ಠಾಕ ಠಾಪ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ಆಮೇಲೆ ನಿನ್ನ ಪ್ರೀತಿಸಿದ ನನಗೆ ಬಂಧು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನ ಎಲ್ಲರೂ ಸೇರಿ. ದೂಷಿಸಿದರು ಬಂಧು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನ ದೂಷಿಸಿದರು ನಿನ್ನ ಕೃಪೆ ನನಗೆ ಸಾಕು ದೇವಾ ನಿನ್ನ ವಾಗ್ದಾನ ನನ್ನ ನೆರವೇರಲು ನಿನ್ನ ಕೃಪೆ ನನಗೆ ಸಾಕು ದೇವಾ ನಿನ್ ವಾಗ್ದಾನ ನನ್ನ ನೆರವೇರುವುದು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನೆಲ್ಲರೂ ಸೇರಿ ಎಲ್ಲ ಒಳ್ಳೆಯದೇ ಓ ರಬ ಶಬ್ದವಾದಿಗಾರಗಸಿ ದೇವರ ಶಕ್ತಿ ದೇವರ ಮಹಿಮೆ ಇವತ್ತು ನಿನ್ನ ಮುಟ್ಟುವುದಕ್ಕಾಗಿ ಹೋಗ್ತಾಳ ಇದು ಮುಟ್ಟುವುದಕ್ಕಾಗಿ ಹೋಗ್ತಾಳ ಓ ರಬ ಪ್ರೀತಿಸಿದ ನನಗೆ Holy Spirit in the name of Jesus ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ Jesus 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 ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ರಾಬ ಶಾಪ ನಿನ್ನ ಪ್ರೀತಿಸಿದ ನನಗೆ ಎಲ್ಲರೂ ಸೇರಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ನಿನ್ನ ಪ್ರೀತಿಸಿದ ನನಗೆ ಜೋರಗಾಡ್ರಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ Jesus ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಹೋಲಿ 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 ಎಲ್ಲ ಒಳ್ಳೆಯದೇ ಹೋಲಿ. ಆಗುವುದು ದೇವಾ ದೇವರಾತ್ಮನೇ ನಿನ್ನ ಪ್ರೀತಿಸಿದ ನನಗೆ ಯಾರನ್ನ ಮುಟ್ಟಬೇಕು ಇವತ್ತು ಯಾರನ್ನ ದರ್ಶಿಸಬೇಕು ಆಗುವುದು ಇವತ್ತು ದೇವಾ. ಯಾರನ್ನ ಎನ್ಕೌಂಟರ್ ಮಾಡಬೇಕು ಪ್ರೀತಿಸಿದ ನನಗೆ ನೀವೇ ಡೈರೆಕ್ಟ್ ಆಗಿ ಮಾಡಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ Amen. ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ಪ್ರೀತಿಸಿದ ಒಂದು ನನಗೆ ಬೆಂಕಿ, ಒಂದು ಎಲ್ಲ ಅಗ್ನಿ. ಒಳ್ಳೆಯದೇ ಆಗುವುದು ದೇವಾ ಆ, ನಿನ್ನ ಪ್ರೀತಿ ಯೇಸುವಿನ ನಾಮದಲ್ಲಿ ರಾಪ ದಾಡಗಾದಬ ಶಾಪ ದಾಡಗಾದಬ ಅಗ್ನಿ ಅಗ್ನಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ಅಗ್ನಿ ಒಳ್ಳೆಯದೇ Yeah, Jesus. Jesus. ರಾಪ ದಾಡಗಾದಬ ರಿಕಮನ ಎಲ್ಲ ಒಳ್ಳೆಯದೇ Fire. ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಅಗ್ನಿ 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 ಎಲ್ಲ ಒಳ್ಳೆಯದೇ
ರಬಾ 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 ರಬಾ. ಅಲೆಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿರು ತದೆ ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಸೀನಾಯಿನ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ಇಸ್ರಾಯೇಲ್ ದೇವರೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ ಸೀನಾಯಿನ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ಇಸ್ರಾಯೇಲ್ ದೇವರೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಜೀವಿತಗಳಲ್ಲಿ ಕಾವೇರಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಡುವೆ ಮಳೆಯಾಗಿ ಸುರಿಯಲಯ ಕಾವೇರಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಡುವೆ ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬಿಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ
ಆತ್ಮನದಿಯಲ್ಲಿ ಮುಳುಗಿಸಯ ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣುವೆ ಜೀವವ ತುಂಬಿಸಯ ನಿನ್ನ ಆತ್ಮದಿ ಪ್ರವದಿಸರು ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣುವೆ ಜೀವವ ತುಂಬಿಸಯ ನಿನ್ನ ಆತ್ಮದಿ ಪ್ರವದಿಸರು ಎಲ್ಲರೂ ಸೇರಿ. ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಬೀಸಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಉರಿಯಲಯ ಬಿರುಗಾಳಿಯಾಗಿ ಬೀಸಲಯ ಆತ್ಮ ನದಿಯಲ್ಲಿ ಮುಳುಗಿಸಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬಿರುಗಾಳಿಯಾಗಿ ಜಗದಗ ಶಂದರ ರೇಖಾ ರಗದ ರೇಖಾ ಮಾನ ಪ್ರೌಢ ಪ್ರಮಾಣ ರೇಖಾ ಬಾಧ ಢಗ ಧಾಮೋ ರೇಖಾ ಮಾನ ದಗ 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 ಶಬ್ದವಾದಿಗಾರ ಗಚ್ಚ ರೇಖಮಾನ ಪ್ರೌಢ ಪ್ರಮಾಣ ರಾಬ ಬಾಬ 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 ದಡಗ ದಬೋ ರೇಖ ಮಾಮ ದಡಗ ದಬೋ ಶಬ್ದವಾದಿಗಾರ ಗಸೆ ಮುಟ್ಟಬೇಕಾದವ್ರನ್ನ ಮುಟ್ರಿ ದೇವರ ದೊಡ್ಡ ಕಾರ್ಯ ನಡೆಯಲಿ Jesus, 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 hallelujah. Daga 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 ಶಬ್ದವಾದಿಗಾರಗ ಶ್ರೀಕಮಾನ ದೇವರಾತ್ಮರೇ ಬಾ ರಬ ಶಬ್ದವಾದಿಗಾರಗಸಿ ಹಲ್ಲೆಲೂಯಾ. ದೇವರು ನಮ್ಮನ್ನು ಮುಟ್ಟಿದ್ದಾರೆ ಎಂಬುದಾಗಿ ಹೇಳುವುದು. ಹಲ್ಲೆಲೂಯಾ. ಬನ್ನಿ ಪಾಪ ಅಮ್ಮ ಅಳ್ತಾ ಇದ್ದಾರೆ, ಬನ್ನಿ. ದೇವರೇನೋ ಸಮಥಿಂಗ್ ಬೇಕಲ್ಲ ವಿಡಿಯೋ ಆಗೋದಕ್ಕೋಸ್ಕರ. ಏನಾಗ್ತದೆ ಅಮ್ಮ, ಒಂದ್ಸರಿ ಆ ಕಡೆ ತಿರುಗಿ ಅಮ್ಮ, ಅವ್ರನ್ನ ಝೂಮ್ ಮಾಡಿ, ಅವ್ರ ಕಣ್ಣಲ್ಲಿ ನೀರು ಝೂಮ್ ಮಾಡಿ, ಕಣ್ಣಲ್ಲಿ ನೀರು ಝೂಮ್ ಮಾಡಿ. ಅಮ್ಮ ಏನಾಗ್ತದೆ, ಏನು ಪ್ರಾಬ್ಲಮ್ ಐತೆ ನಿಮಗೆ? ದೇಹದಲ್ಲಿ ನೋವು ಸರ್, ದೇಹದಲ್ಲಿ ನೋವು ಜಾಸ್ತಿ. ಏನಂತಮ್ಮ? ದೇಹದಲ್ಲಿ ನೋವು. ನೀವು ನಂಬ್ತೀರಾ ಈಗ ಪ್ರಾರ್ಥನೆ ಮಾಡ್ರೆ ನೋವೆಲ್ಲ ಒಂದು ಚೂರು ಇರಲ್ಲ, ದೇವ್ರು ತೆಗೆದಾಕ್ತಾರೆ ಅಂತ? ಈಗ ನೀವು ನಂಬ್ತೀರಾ? ಪ್ರಾರ್ಥನೆ ಮಾಡಿದ್ಮೇಲೆ ಹೋಗ್ಬಿಡ್ರಿ. ಈಗ ನಿಮಗೆ ನಾನು ಪ್ರಾರ್ಥನೆ ಮಾಡಿದ್ಮೇಲೆ ಸ್ಪಾಟಲ್ಲಿ ಬಿಡುಗಡೆ ಆಗುತ್ತೆ, ಏಸಪ್ಪ ಇಲ್ಲಿದ್ದಾರೆ, ನನ್ನ ಮುಡ್ತಾರೆ ಅಂತ ನಂಬ್ತೀರಾ? ನಂಬ್ತೀನಿ. ಹಾ? ನಂಬ್ತೀನಿ ಈಗ ಸರ್. ನಿಮ್ಗೆ ಏನಾಗ್ತದೆ ದೇಹದಲ್ಲಿ? ನೋವು, ದೇಹದಲ್ಲಿ ನೋವು ಜಾಸ್ತಿ ಇದೆ. ತುಂಬಾ ನೋವಿದೆ. ಯಾವಾಗಿಂದ ಇದೆ? ಒಂದು ವಾರದಿಂದ ಜಾಸ್ತಿ ಒಂದು ವಾರದಿಂದ ಇದೆ. ಈಗ ನೋವು ಕಾಣ್ತಾ ಇದೆ, ನೋವು ಕಾಣ್ತಾ ಇದೆ. ಈಗ ಪ್ರಾರ್ಥನೆ ಮಾಡಿದ ತಕ್ಷಣ ಸ್ಪಾಟ್ ಅಲ್ಲಿ ದೇವರು ಅದನ್ನ ಕ್ಲಿಯರ್ ಮಾಡ್ತಾರೆ. ಈಗ ನೀವೇ ಸಾಕ್ಷಿ ಹೇಳ್ತೀರಾ. ಕಣ್ಣು ಮುಚ್ಕೊಳ್ಳಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ದೇವರ ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ನನ್ನ ದೇವರು ಸತ್ತ ದೇವರಲ್ಲ, ನನ್ನ ದೇವರು ಜೀವಂತವಾಗಿರೋ ದೇವರು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಕೊನೆ ಆ ವಾಕ್ಯಗಳೆಲ್ಲ ಪ್ರಕಾರವಾಗಿ ಎಲ್ಲ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ. ಆ ಅಧಿಕಾರದಲ್ಲಿ ನಾನು ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಗಳ ಶರೀರದಲ್ಲಿ ಇದ್ದುಕೊಂಡು ಕ್ರಿಯೆ ಮಾಡ್ತಾ ಇರುವಂತ ಸಕಲ ದುರಾತ್ಮನ ಕ್ರಿಯೆ ಯೇಸುವಿನ ನಾಮದಲ್ಲಿ ಇನ್ನ ನೀನು ಇರಕ್ಕಾಗಲ್ಲ, ಇನ್ನ ನಿನ್ನ ಆಳ್ವಿಕೆ ನಡೆಯಲ್ಲ.
ಇನ್ನ ನಿನ್ನ ಕ್ರಿಯೆ ನಡೆಯಲ್ಲ. ಒಳಗಡೆ ಈ ಮಗಳ ಒಳಗಡೆ ಇದ್ದು ಬಾಧಿಸ್ತಾ ಇರುವಂತ ಆ ಸ್ಪಿರಿಟ್, ಆ ದುರಾತ್ಮ, ಆ ದುಷ್ಟ ಶಕ್ತಿ, ಆ ದುಷ್ಟ ಕಟ್ಟೆಗಳು ಯೇಸುವೆ ನಾಮದಲ್ಲಿ ಹೊರಗಡೆ ಬರಲಿ. ಬಾ. ಬಾಚಿಬಾ. ಯೇಸುವಿನ ನಾಮದಲ್ಲಿ ನಾನು ನಿನ್ನ ಕಟ್ಟಲೆ ಕೊಡ್ತಾ ಇದ್ದೀನಿ. ನಿನಗಿನ ಅಧಿಕಾರ ಇಲ್ಲ. ಇದು ದೇವರು ನಿನ್ನ ಮುಂದಗಡೆ ಬಂದು ನಿಂತಿದ್ದಾರೆ. ದೇವರು ನಿನ್ನ ಮುಂದಗಡೆ ಬಂದು ನಿಂತಿದ್ದಾರೆ. ಇನ್ನು ನಿನ್ನ ಆಟ ನಡೆಯಲ್ಲ. ಏ ದುರಾತ್ಮವೇ, ಏ ದುಷ್ಟ ಶಕ್ತಿಯೇ, ನಿನ್ನ ಎಲ್ಲ ಕ್ರಿಯೆಗಳನ್ನ ಕಾರ್ಯಗಳನ್ನ ಎತ್ಕೋ, ಬೇಗ ಎತ್ಕೋ, ಎತ್ತೋ. ಏನೇನು ತಗೊಂಡು ಬಂದೋ, ಏನೇನು ತಗೊಂಡು ಬಂದು ಹಾಕಿದ್ಯೋ, ಏನೇನು ಸಮಸ್ಯೆ ಕೊಡ್ತಾ ಇದೆಯೋ ಎಲ್ಲ ಎತ್ಕೋ. 3 ಎಣಿಸ್ತೀನಿ. ಈ ಮಗಳ ಆತ್ಮ, ಪ್ರಾಣ, ಶರೀರ, ಮನೆ, ತಲೆಮಾರುಗಳನ್ನೆಲ್ಲ ಬಿಟ್ಟು ಹೋಗ್ಬೇಕು. ಅಗ್ನಿ ಇಳಿಲಿ, ಅಗ್ನಿ ಇಳಿಲಿ ಯೇಸುವಿನ ನಾಮದಲ್ಲಿ. 1, ಯೇಸುವಿನ ನಾಮದಲ್ಲಿ. 2, ಯೇಸುವಿನ ನಾಮದಲ್ಲಿ. 3 ಎಲ್ಲ ಕ್ಲಿಯರ್ ಆಗಲಿ. ಬಾಯ್. ಬೇಗ 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 ಹೋಯ್ತಾರ. ಹೋಗ್ ಎಲ್ಲ ಎತ್ಕೊಂಡು ಹೋಗು. ಎಲ್ಲ ಕ್ಲಿಯರ್ ಆಗ್ಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕ್ಲಿಯರ್ ಆಗ್ಲಿ. ರಬಾ ಶಬ್ದ ಬಾಧಿಗಾರಗಸಿ. ಒಂದು ಚೂರು ನೋವಿನಿರಬಾರ್ದು, ಆ ಸಮಸ್ಯೆ ಇರಬಾರ್ದು. ಸ್ಪಾಟಲ್ಲೇ ಬಿಡುಗಡೆ. ಕುಟುಂಬಕ್ಕೆ ವಿರೋಧವಾಗಿ ಮಾಡಿಸಲ್ಪಟ್ಟಂತ ಈ ಮಾಟ ಮಂತ್ರಗಳ ಕಟ್ಟು ಅಳಿಲಿ ಯೇಸುವಿನ ನಾಮದಲ್ಲಿ. ಅಳಿ. ಫ್ರೀ ಆಗ್ಲಿ ಮಗಳಿಗೆ, ಎಲ್ಲ ಫ್ರೀ ಆಗ್ಲಿ, ಫ್ರೀ ಆಗ್ಲಿ. ಹೇ ಬಿಡು, ಎಲ್ಲ ಫ್ರೀ ಆಗ್ಲಿ. ತುದಿಗಾಲಿಂದ ಹಿಡಿದು ತುದಿ ತಲೆಯವರೆಗೂ ದೇವರ ಶಕ್ತಿ, ದೇವರ ಮಹಿಮೆ, ದೇವರ ಅಗ್ನಿ, ದೇವರ ವಾಕ್ಯ, ದೇವರ ಬಲ ಆ ಕಟ್ಟು ಮಹತ್ವವಾಗಿ ಹೊಡೆದಾಗಿದ್ದೇನೆ ಯೇಸುವಿನ ನಾಮದಲ್ಲಿ. ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎಬ್ರಿಸಿ, ಅವ್ರನ್ನ ಎಬ್ರಿಸಿ. ನಿಮ್ಗೆ ಏನ್ ಬಾಧೆ ಐತಿ ಚೆಕ್ ಮಾಡ್ರಿ, ನೋಡ್ರಿ. ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಬಾಧೆ ಇತ್ತು, ಈಗ ಪ್ರೇಯರ್ ಮಾಡಾದ್ಮೇಲೆ ಅದು ಇದೆಯಾ ಇಲ್ವಾ ಚೆಕ್ ಮಾಡಿ ಹೇಳ್ರಿ. ಕಮ್ಮಿ ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ. ಅಳಿಲಿ ಸಂಪೂರ್ಣವಾಗಿ. ದೊಡ್ಡ ಸಾಕ್ಷಿ ಬರಲಿ. ಆಮೆನ್. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವ್ರು ನಿಮ್ಮನ್ನ ಬಿಡಿಸಿದಾಯ್ತು. ಹಲ್ಲೆಲೂಯಾ. ಪ್ರಸಂಗ ತುಂಬಾ ಇದೆ. ಪಟ್ಟಣ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನು ಸಮಯ ಇಲ್ಲ, ಕರ್ತನ ಮೇಜಿದೆ. ಅದಕ್ಕೋಸ್ಕರ ನಾನು ವಾಕ್ಯದ ಕಡೆ ಹೋಗಿ ನಾನು ಇಷ್ಟಪಡಲ್ಲ. ನೇರವಾಗಿ ನಾನು ಕರ್ತನ ಮೇಜ್ ಕಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇದು